ಸೊ ಇದು ಸ್ಟಾರ್ಟ್ ಆಯ್ತು ಯಾವತ್ತಂದ್ರೆ ನಾವು ಫಸ್ಟ್ ಡೇ ಅಪಾರ್ಟ್ಮೆಂಟಿಗೆ ಯಾವತ್ತು ಶಿಫ್ಟ್ ಆಯ್ತು ಅವತ್ತಿಂದ ಸ್ಟಾರ್ಟ್ ಆಗಿತ್ತು. ಎಲ್ಲಿಂದಂದರೆ ನಮ್ಮ ತಲೆ ಇರಲಿಲ್ಲ, ಶಿಫ್ಟ್ ಆದ ದಿನವೂ ಸ್ಟಾರ್ಟ್ ಆಗಿತ್ತು. ನಾವು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ರೂಮ್ ಮನೆ ಕಂತಿತ್ತು, ಟೆರಿಸಲ್ಲಿ ಶಬ್ದ ಆಗಿತ್ತು, ಅಂದರೆ ನಡೀತಿತ್ತು ಶಬ್ದ. ಒಂದು ಸ್ಟೆಪ್ ಟೂ ಸ್ಟೆಪ್ ಇದಂದರೆ ಇಷ್ಟು ಸೌಂಡ್ ಆಗ್ತಿತ್ತು. ನಾವು ಇದನ್ನು ಹೇಳಿದಾಗ ನಮ್ಮ ಪಕ್ಕದ ಮನೆಯಲ್ಲೂ ನನ್ನ ಕಸಿನ್ ಅವಳ ಹತ್ರ ಹೇಳಿದೆ ಈ ಬಿಲ್ಡಿಂಗ್ ಒಂಥರ ಹಾಗೆ ಎಲ್ಲಿಂದ ಯಾವುದೇ ಫ್ಲೋರಿಂದ ನಡ್ದು ಮೇಲೆ ಸೌಂಡ್ ಆಗ್ತಂತ ಹೇಳಿಲ್ಲ. ಬಟ್ ನಂಗೆ ಅಂತಕ್ಕೂ ಇಲ್ಲ ಒಳಗಿಂದ ಅದು ಹೆಂಗೆ ಸೌಂಡ್ ಆಗ್ತದೆ, ಹೆಂಗೆ ಸೌಂಡ್ ಆಗಕ್ಕೆ ಸಾಧ್ಯ ಕೆಳಗಿಂದ, ಅದು ರಾತ್ರಿ ಮಕ್ಕಳಿಗೂ ಸೌಂಡ್ ಆಗ್ತದೆ. ಓಕೆ, ನಾನು ಮತ್ತು ನನ್ನ ಫ್ರೆಂಡ್ ಇದ್ವಿ ಮಗಳು, ನಾನು ಸ್ವಲ್ಪ ಲೇಟ್ ಮಲ್ಕೊಂತು, ಎಲ್ಲಕ್ಕಿಂತ ಲೇಟ್ ಮಲ್ಕೊಂತು. ಲೈಕ್ 12-12:30 ಹಂಗೆ ಆಗ್ತಿತ್ತು. ಹೇಳೋಕೆ 2 o'clock ಆದರೂ ಆಯಿತು. ಅಷ್ಟೊತ್ತಿಗೆ ಎಂತ ಆಗ್ತಿತ್ತಂದರೆ ನಾವು ಮೊಬೈಲ್ ಕಾಣ್ತಿತ್ತು, ಮಿಸ್ ಕಾಲ್ ಟು ಮೈ ಫೋನ್. ನಮ್ಮೊಂದು ಕೇಳಿ ಸೌಂಡ್ ಹೆಂಗಂದ್ರೆ ನಮ್ಮ ರೂಮ್ ಮಾಡೇ ಹಿಂಗೆ ಮಲ್ಕಂತ ಹಿಂಗೆ ಕಿಟಕಿ. ಓಕೆ, ಹಿಂಗೆ ಮಲ್ಕೊಂಡ್ರೆ ಹಿಂದೆ ಕಿಟಕಿ. ಅಷ್ಟೊತ್ತಿಗೆ ಎಂತ ಆಯ್ತು ಅಂದರೆ ಯಾರು ಉಸಿರಾದ ಶಬ್ದ ಕೇಳ್ತಾರೆ, ಶಬ್ದ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಆಮೇಲೆ ಶಬ್ದ ಇದು ಕೇಳಿದ್ರೆ ನನಗೆ ಇಬ್ಬರಿಗೂ ಕೇಳ್ತಿತ್ತು. ಅಷ್ಟೇ ನಾನು ಹೇಳಿದೆ ಆಮೇಲೆ ಅವಳು ಅಷ್ಟೇ ನಾನು ಕೇಳ್ತಾನೆ ಅವ್ರಿಗೆ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರಿಗೆ ಇದ್ದು ಕೇಳ್ತಿ ನಮ್ಮ ಜೊತೆಗೆ ಇನ್ನಿಬ್ಬರು ಇದ್ದರೆ ನಮ್ಮ ಫ್ರೆಂಡ್ ಮಾಡಿಲ್ಲ ಆ್ಯಂಡ್ ಇನ್ನೊಬ್ರು ಹುಡುಗಿ ನಮ್ಮ ಒಟ್ಟಿಗೆ ಇದ್ದಾಳೆ ನಮ್ಮದು ಅಪಾರ್ಟ್ಮೆಂಟಿಗೆ. ಓಕೆ, ಅವರಿಬ್ಬರು ಮಲ್ಕೊಂಡು ನಿದ್ರೆ ಬಂದಿದ್ದವು. ನಮ್ಮ ಇಬ್ಬರಿಗೆ ಸೌಂಡ್ ಕೇಳ್ತಿತ್ತು, ನಮಗೆ ಫುಲ್ ಎದುರು ಕೇಳಿದ್ದು ಕೇಳಿದ್ರೆ ಮೈಲಂತೂ ಇತ್ತು. ಆಮೇಲೆ ಇಬ್ಬರು ಮುಚ್ಚಾಕೊಂಡು ಎದ್ಕೊಂಡು ಹೇಗೆ ಅಂತ ಏನೋ ಸೌಂಡ್ ಕೇಳ್ತಿದ್ದಾಳೆ ಅದಕ್ಕೆ ಫುಲ್ ಮುಚ್ಚಾಕೊಂಡು ಅಂದರೆ ನಮ್ಮದು ಓಲಿ ಮುಚ್ಚಾಕೊಂಡು ಸುಮ್ಮನೆ ಕೈಕೊಂಡು ಮೊಬೈಲ ಸೈಡಿಗೆ ಇಟ್ಟು. ಓಕೆ, ಇದೇ ಆಗ್ತಿತ್ತು. ಕಷ್ಟ ಬೇಗ ನಿದ್ರೆ ಬಂದಿದ್ದು, ಬೇಗ ಮಲ್ಕೊತಿತ್ತು, ಮೊಬೈಲ್ ಜಾಸ್ತಿ ಕಾಣ್ತಿಲ್ಲ. ಆಮೇಲೆ ಅಂತ ಇತ್ತಂದರೆ ಮೇನ್ ಸ್ಟಾರ್ಟ್ ಆಗ್ತದೆ ಅಂತಂದರೆ ನ್ಯೂ ಇಯರಿಂದ 2026 ನ್ಯೂ ಇಯರ್ನಿಂದ ಮೇನ್ ಆಗಿ ಸ್ಟಾರ್ಟ್ ಆಗ್ತದೆ. ಓಕೆ, ನನಗೂ ಮತ್ತು ಆ ಫ್ರೆಂಡ್ ಹೇಳಲ್ಲ ನಾವಿಬ್ಬರು ಕೇಳಿದ್ದು ಸೌಂಡ್ ಅಂತ ಕಿಟಕಿ ಹತ್ರ. ನಾವಿಬ್ಬರಿಗೂ ಹಾರರ್ ಅಂದರೆ ತುಂಬ ಇಷ್ಟ. ಇಬ್ಬರು ಸ್ವಲ್ಪ ಹಾರರ್ ಮೂವೀಸ್ ಕಂಡಾಗ ಲೆಕ್ಕ ಇಲ್ಲ. ಹಾರರ್ ಮೂವೀಸ್ ನಾನು ಕೌಂಟ್ ಮಾಡ್ಕೋಲ್ಲ, ಆ ನಮಗೆ ಹಾರರ್ ಮೂವೀಸ್ ಕಂಡಿತ್ತು. ಅದು ಎಂಥದೇ ಹಾರರ್ ಸ್ಟೋರಿ, ಯಾವುದೇ ಹಾರರ್ ಇದ್ದರೂ ನಾವು ಕಾಣ್ತೀವಿ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಎಂಥದಿದ್ದರೂ ಬಿಡುವುದಿಲ್ಲ ನಾವು. ಓಕೆ, ಆ ವಿಡಿಯೋಸ್ ಎಲ್ಲ ಕಾಣ್ತಿತ್ತು. ಸ್ಟೋರಿ ಇದ್ದರೂ ಅಷ್ಟೇ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ರಾಗೆ. ಆ ಮೂವಿ ಕಂಡ್ರೆ ನಾವು ಆರಾಮಾಗಿ ಮಲ್ಕೊಂತೀವಿ. ಬಟ್ ಈ ಸೌಂಡ್ ಕೇಂದ್ರ ಮೇಲೆ ಸ್ವಲ್ಪ ಡೌಟ್ ಬರ್ತಿದ್ವಿ. ಎಂತ ಇತ್ತು ಹೊರಗಡೆ ಅಂತ ಇತ್ತು, ಮನೆಯೊಳಗೆ ಎಂತ ಇತ್ತು ನನಗೆ ಅದು ಹೊರಗೆ ಅಂತದ್ದು ಇತ್ತು, ಸೌಂಡ್ ಕೇಂದ್ರಿತ್ತು. ಅದೇ ನೆಕ್ಸ್ಟ್ ಯಾವ್ದಾಗ್ತಂತಂದರೆ ಕೇರ್ ಮಾಡೋದು ಬಿಟ್ಟು ನಾವು ಹೀಗೆ ಮೂವೀಸ್ ಎಲ್ಲ ಕಾಣ್ತಿತ್ತು, ಆರಾಮಾಗಿ ಕಾಜು ಆಗಿತ್ತು, ಬರ್ತಿತ್ತು, ತಲೆ ಎಲ್ಲ ಇರ್ತದೆ, ಸೌಂಡ್ ಆಗ್ತದೆ. ಎಂಥ ಸೌಂಡು ಕೆಳಗೆಲ್ಲ ಬಿಲ್ಡಿಂಗಲ್ಲಿ ನಡೀತಾರಲ್ಲ, ನೈಟ್ ಶಿಫ್ಟಲ್ಲಿ ಇರುತ್ತಲ್ಲ ಕೆಲವರಿಗೆ, ಹಾಗಾಗಿ ಸುಮ್ಮನೆ ಇರ್ತೀವಿ ನಾವು. ಅವರದ್ದು ಸ್ಟೆಪ್ಸ್ ಶಬ್ದ ಏನಿರ್ಬೋದು ಅವ್ರು ನಡೀತೀವಿ ಅನ್ಕೊಂತೀವಿ. ಆಮೇಲೆ ಎಂತ ಆಯ್ತಂದರೆ ನಾನು ಒಟ್ಟಿಗೆ ಇನ್ನೊಬ್ಬ ಹುಡುಗಿ ಇದ್ದಾರಲ್ಲ, ಅವಳಿಗೆ ಗೊತ್ತಿತ್ತು ನಮ್ಮ ಹಾರರ್ ಅಂದರೆ ಇಷ್ಟ ಮಾಡಿ. ಅವಳ ಫ್ರೆಂಡ್ ಯಾರೋ ಯಾವುದೋ ಹುಡುಗ ಹೇಳಿದಂದ್ರೆ ಅದೊಂದು ಬಿಲ್ಡಿಂಗ್ ಇತ್ತು, ಹಾಂಟೆಡ್ ಬಿಲ್ಡಿಂಗ್ ಅಂತ ಹೇಳಿದ್ರು. ಅದು ಫುಲ್ ಹಾಳಿದ್ದು ಬಿಲ್ಡಿಂಗ್. ಓಕೆ, ಅದ್ರ ಫೋಟೋ ತಗೊಬಂದು ನನಗೂ ಮತ್ತು ನನ್ನ ಫ್ರೆಂಡಿಗೂ ತೋರ್ತಾಳೆ. ಈಗ ಇದು ಹಾಳಿದ್ದು ಬಿಲ್ಡಿಂಗ್ ಅಂದರೆ ತೋರ್ತಾಳೆ. ನನಗೂ ಮತ್ತು ನನ್ನ ಫ್ರೆಂಡಿಗೂ ಫುಲ್ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು. ಹೋಗಿ ಕಾಂಬ ಈ ಬಿಲ್ಡಿಂಗ್ ಹತ್ರ ಅಲ್ಲಿ ಎಂತ ಇತ್ತು ನನಗೆ ಹೋಗಿ ಕಾಂಬ ಅಂದರೆ ಅನ್ಕೊಂಡು ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಸಾಯಂಕಾಲ 6-7 ಗಂಟೆ ಸರಿ ನಾವು ಹೊರಗತ್ತು ಅದು ಚಾರ್ಜಿಂಗ್ ಅಪ್ಪ ಹೇಳಿ ಅವತ್ತೆಂತ ಮಾಡ್ತಂದ್ರೆ ಆ ರೋಡಲ್ಲಿ ಹೋಯ್ತು. ಅದು 20th ಕ್ರಾಸಲ್ಲಿ ಇಪ್ಪದು ಆ ಬಿಲ್ಡಿಂಗ್ ಹತ್ರ ಹೋಯ್ತು. ಅದೇ ರೋಡಲ್ಲಿ ಕಾಣಿತ್ತು. ನಾನು ಮತ್ತು ಫ್ರೆಂಡ್ಸ್ ಮುಂದೆ ಹೋಗಬೇಕಂದ್ರೆ ಒಳಗೆ ಹೋಗಿಲ್ಲ, ಅವ್ರಿಗೆ ನನಗೆ ಕಾಣುತ್ತೆ. ಒಳ ಹೋದ್ರೆ ಗೊತ್ತಾ ನನ್ನ ಕತೆ ಹೋಗಿಲ್ಲ. ಓಕೆ, ಹೊರಗಡೆ ನಿಂತ್ಕೊಂಡೆ, ರೋಡಲ್ಲಿ ನಿಂತ್ಕೊಂಡೆ ಕಾಣುತ್ತೆ. ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಹೊಸತಿಗೆ ಅಂತ ಆಯ್ತಂದರೆ ಮಿಡಲ್ ಹಾಕೋ ದಾರಿ ಹಂಗೆ ನಂಗೆ ಅಂತ ತೋರ್ದಂಗೆ ಆಯ್ತು, ಇಂಥ ಮೂವ್ ಆದಂಗೆ ಆಯ್ತು. ಅಷ್ಟು ನಾನು ಹೇಳಿದೆ ಏನಾಯ್ತು ತೋರ್ದಂಗೆ ಆಯ್ತು ನಮಗೆ. ಓಕೆ ಅದು ಆಮೇಲೆ ನನ್ನ ಕೇಳೋ ಲೈಟ್ ಇರ್ಬೋದು, ಲೈಟ್ ಏನೋ ಬಹುಶಃ ನೈಟ್ ಅಲ್ಲ ಹೇಳಿ ಹೋಯ್ತು ವೀಡಿಯೋ ಮಾಡ್ಕೊಂಡು. ನೆಕ್ಸ್ಟ್ ಏನಿದೆ ಮನೆಗೆ ಬಂದ್ರ ಮೇಲೆ ವೀಡಿಯೋ ನನ್ನ ಫ್ರೆಂಡಿಗೆ ಫೋನಲ್ಲೇ ಮಾಡೋದು ವೀಡಿಯೋ.
ಅವ್ರ ಫೋನಲ್ಲಿ ಸ್ವಲ್ಪ ಕ್ಲಿಯರ್ ಆಗಿರ್ತದೆ. ಅವಳು ವೀಡಿಯೋ ಕಾಣ್ತಿದ್ದ, ಅದೇ ವೀಡಿಯೋ ರಿಪೀಟಲ್ಲಿ ಕಾಣ್ತಿದ್ದ. ಅಷ್ಟೊತ್ತಿಗೆ ಅವಳಿಗೆ ಅಂತ ಲೈಟ್ ತೋರ್ತಂದು ಮಿಡಲ್ ಕಾಣ್ತಾ ಇದ್ದೀನಿ. ಓಕೆ, ನಾನು ತೋರಿದ ಶ್ವೇತಾ ಇಲ್ಲಿ ಕಾಣ ಅಂತ ತೋರ್ತಿತ್ತು ಕಾಣ ಅಂದರೆ ಅಷ್ಟೊತ್ತಿಗೆ ನಾನು ಕಂಡಲ್ಲ ಕರೆಕ್ಟ್ ನಂಗೆ ಗೊತ್ತು ನೋಡಿ ತಂದೆ ಮಾತ್ರ ಕಣ್ಣು ಬ್ಯಾಡಿ ಕಣಗೆ ಎಲ್ಲೋ ಇಷ್ಟ ಆಗಿತ್ತು. ಹೀಗೆ ಅಂತ ಮಾಡ್ತಿದ್ರೆ ಅದಕ್ಕೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಿತ್ತು. ನೆಕ್ಸ್ಟ್ ಏನಾಯಿತು ಅಂದರೆ ಅವತ್ತಿಂದ ಸ್ವಲ್ಪ ಜಾಸ್ತಿ ನಮ್ಮ ಮನೆಯಿಂದ ಸೌಂಡ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ನಾವು ಅನ್ಕೊಂತಿದ್ದೇನೋ ಮೊದಲಿಂದ ಅಷ್ಟೇ ಸೌಂಡ್ ಆಗ್ತಿತ್ತು. ಅವತ್ತಿಂದ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡೋದು ಸ್ಟಾರ್ಟ್ ಮಾಡಿ ನಾನು ಅನ್ಕೊಂಡೆ ಅಲ್ಲಿಂದ ಏನೋ ನಮ್ಗೆ ಎಂದು ಬಂತು ಊಟ ಮಾಡಿ ಅನ್ಕೊಂಡೆ ಇಷ್ಟೆಲ್ಲ ಇತ್ತು. ಆಮೇಲೆ ಎಂತ ಆಯ್ತು ಅಂದರೆ ಸುಮಾರು ದಿನ ಆದಮೇಲೆ ನನಗೆ ಸೌಂಡ್ ಆಗ್ತಿತ್ತು, ಜಾಸ್ತಿ ತಲೆ ಕೊಡೋಕೆ ಹೋಗಿಲ್ಲ. ಬಟ್ ಅವ್ರು ಫೀಲ್ ಆಗ್ತಿತ್ತು ನಮ್ಗೆ ಮತ್ತು ನಮ್ಮ ಫ್ರೆಂಡಿಗೆ. ಅವತ್ತಂತ ಆಯ್ತಂದರೆ ಒಂದಿನ ರಾತ್ರಿ ನಮ್ಗೆ ಯಾರಿಗೂ ನಿದ್ರೆ ಬರಲಿಲ್ಲ. ಒಬ್ಬಳು ನಿದ್ರೆ ಮಾಡಿಲ್ಲ ನನ್ನ ಫ್ರೆಂಡ್, ಇನ್ನೊಂದು ಹುಡುಗಿ ಇಲ್ಲ ನಮ್ಮ ಒಟ್ಟಿಗೆ, ಅವಳಿಗೂ ಮತ್ತು ನಾವಿಬ್ಬರು ನಿದ್ರೆ ಬಂದಿರು. ಸುಮ್ಮನೆ ಫೋನ್ ಕಾಣ್ತಿದ್ದ ಅವತ್ತು ಅಂತ ಸೌಂಡ್ ಆಗ್ತಿತ್ತು. ಪುನಃ ಅವತ್ತು ಹೇಳಿದ ಉಸಿರಾಡ ಶಬ್ದ ಕೇಳಿದ್ದಾಳೆ. ಹಾಗೆ ಉಸಿರಾಡ ಶಬ್ದ ಕೇಳೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇಷ್ಟೊತ್ತಿಗೆ ಅಂತ ನಾನು ಹೇಳಿದೆ ಏನೋ ಕೇಳಿತ್ತ ನನಗೆ, ಅವಳು ನಮಗೂ ಕೇಳಿತ್ತ ಹೌದು ಕೇಳಿ ವಾಪಸ್ ಮುಚ್ಚಾಯ್ಕಂಡೆ ಎದ್ರಕಂಡೆ ಹಿಂಗೆ ಕೂತ್ಕೊತಿದ್ದೆ. ಇದೆಂತ ಸೌಂಡ್ ಕೇಳಿದ್ದೆ ಅಂತಪ್ಪ ಅಷ್ಟು ಹಾಲಲ್ಲಿ ತಿಳ್ಕೊಂಡೆ ಹೆದ್ರಕಂಡೆ ಇದ್ದಂಗೆ. ಅವತ್ತು ಹೆದರಿಕೆ ಆಬ್ವಿಯಸ್ಲಿ ಆಯ್ತು ಯಾರಿಗೂ ಅದು ಒಳಗಿಂದ ಫೀಲ್ ಗಟ್ ಫೀಲಿಂಗ್ ಅನ್ನೋದು ಇರುತ್ತೆ ಅಂತ ಇದ್ರೆ. ಆಮೇಲೆ ಎಂತಾಯ್ತು ಅಂದರೆ ನಾವು ಒಂದು ಕಂತಿನ ಹುಡುಗಿಲ್ಲ ನಮ್ಮೊಟ್ಟಿಗೆ, ನಮ್ಮ ಫ್ರೆಂಡ್ ಮನೆ ಕಂತಾಳೆ ಒಬ್ಬಳು ನನ್ನ ಜೊತೆಗೆ ಇದ್ದಾಳೆ, ಇಬ್ಬರು ಹೋಗಿ ಅಂತಿತ್ತು. ಇನ್ನು ಹುಡುಗಿಲ್ಲ ನಮ್ಮೊಟ್ಟಿಗೆ, ಅವಳಿಗೆ ನಿದ್ರೆ ಬಂತಾಳೆ ಅಂತ ನಮ್ಗೆ ಗೊತ್ತಿಲ್ಲ ಅವಳಿಗೆ ಎಚ್ಚರಿತ್ತು. ಆಮೇಲೆ ಕಂಡ್ರೆ ನಾನು ಮತ್ತು ನನ್ನ ಫ್ರೆಂಡ್ ಮಾತಾಡ್ತಿತ್ತಲ್ಲ ಸೌಂಡ್ ಕೇಳ್ತಿತ್ತು. ಅಷ್ಟೊತ್ತಿಗೆ ಅವಳು ಹೇಳ್ತಿದ್ದು ನಾನು ಕೇಳ್ತಿತ್ತು ಸೌಂಡ್ ಅಂತ ಹೇಳಿ. ಅಷ್ಟೊತ್ತಿಗೆ ನಾ ಹೇಳಿದೆ ಮುಖ ಇಂತೆಂತ ಅವಳಿಗೂ ಕೇಳ್ತಿತ್ತಲ್ಲ. ಆಮೇಲೆ ಸ್ವಲ್ಪ ಕಡೆಗಳಲ್ಲಿ ನಮಗೆಲ್ಲೋ ಅಳ್ತಿರೋ ಶಬ್ದ ಕೇಳ್ತಾ ಇದೆ ಅಂತ ಅವಳು ಹೇಳ್ತಿತ್ತು. ಅವಳ ತಪ್ತಾಳಲ್ಲ ಅಕ್ಕ ಎಂತ ಮಾರ್ಕದ ಶಬ್ದ ಕೇಳ್ತಿತ್ತು ನಮ್ಮ ದೂರದಿಂದ. ಇವರು ಮಾರ್ಕದ ಶಬ್ದ ಅಂದ್ಬಿಟ್ಟು ನಮ್ಮಿಬ್ಬರೇ ಹೆದರಿಕೆ ಇತ್ತು. ಏನೇ ಅನ್ಕೊಂತಿತ್ತು ನಮ್ಮ ಮೊದಲು ಹೆದರಿಕೆ ಕೇಳ್ತಿತ್ತು, ಸೌಂಡ್ ಕೇಳ್ತಿತ್ತು. ಇದು ಫಸ್ಟ್ ಟೈಮ್ ನಮ್ಗೆ ಮೊದಲಿಂದ ಕೇಳ್ತಿತ್ತು, ಅವಳಿಗೆ ಒಂದ್ಸತಿ ಕೇಳ್ತಿತ್ತು ಅಷ್ಟೇ. ನಮ್ಗೆ ಇಲ್ಲ ಏನ ಯಾತಂದ್ರೆ ಇಲ್ಲ ಸುಮ್ಮನೆ ನಮ್ಗೆ ಎಲ್ಲ ಕೇಳ್ತಾ ಇಲ್ಲ ನಾನು ಹೇಳಿ ಮಕ್ಕಳು ನಮ್ಗೆ ನಾವೇ ಧೈರ್ಯ ಹೇಳ್ಕೊಂತಿದ್ದಿಲ್ಲ ಹೇಳ್ತಿಲ್ಲ. ಸುಮ್ಮನೆ ನಮ್ಮ ಇಮ್ಯಾಜಿನೇಷನ್ ಅಷ್ಟೇ. ನನ್ನ ಕಿವಿಗೆ ಅಂತ ಕೇಳಿತ್ತು ಸುಮ್ಮನೆ. ಇಷ್ಟೆಲ್ಲ ಆಯಿತು. ಇದೆಲ್ಲ ಬಿಡಿ, ಇದೆಲ್ಲ ಸೈಡಿಗಿರುವ ಇದೆಲ್ಲ ಎಂಥದ್ದು ಇರಲ್ಲ. ಮೇನ್ ಪಾರ್ಟ್ ಮೇನ್ ಸ್ಟೋರಿ ಸ್ಟಾರ್ಟ್ ಆಗ್ತಿದ್ದೀವಿ ನ್ಯೂ ಇಯರ್ ದಿನ. ಮೇನ್ ಸ್ಟಾರ್ಟ್ ಆಗ್ತದೆ ಎಂತೈತಂದರೆ ನ್ಯೂ ಇಯರ್ ದಿನ, ನ್ಯೂ ಇಯರ್ಗಿಂತ 1 to 3 days ಮುಂಚೆ ನಾವು ಬಂದಿರ್ತೀವಿ. ಒನ್ ವೀಕ್ ಪ್ರಯಾಣ ಅಥವಾ ಒಂದು 2-3 ದಿನ ಮುಂಚೆ ಬಂದಿದ್ದು ನಾವು ಬ್ಯಾಂಗ್ಳೂರಿಗೆ ವಾಪಸ್ ಹೋಗಿದ್ದು ನಮ್ಮ ಅಪಾರ್ಟ್ಮೆಂಟಿಗೆ. ಎಂತಾಯ್ತಂದರೆ ನ್ಯೂ ಇಯರ್ ದಿನ ನಾವು ಸೆಲೆಬ್ರೇಟ್ ಮಾಡಿದ್ದು ಕೇಕ್ ಕಟಿಂಗ್ ಟೆರಿಸ್ ಮೇಲೆ ಮತ್ತು ನಾನ್ ವೆಜ್ ಎಲ್ಲ ಮಾಡಿ ತಿಂದಿದ್ದು. ಅವತ್ತೆಂತಾಯ್ತಂದರೆ ಅವತ್ತು ನಾವು ನಾನ್ ವೆಜ್ ಮಾಡಿ ತಿಂದ ಮೇಲೆ ಕೇಕ್ ಕಟಿಂಗ್ ಆದಮೇಲೆ ಸೆಲೆಬ್ರೇಷನ್ ಮಾಡಿ ಆದಮೇಲೆ ಟೆರಿಸ್ ಮೇಲೆ ನನ್ನ ಕಸಿನ್ ಮನೆಗೆ ಮೂವಿ ಕಂಡಿತ್ತು. ಪಿಸಾಚಿ ಸಮಥಿಂಗ್ ಆ ಮೂವಿ ಹೆಸರು. ಕನ್ನಡ ಮೂವಿ ಅಲ್ಲ, ತೆಲುಗು ತಮಿಳ್ ಮಲಯಾಳಂ ಮೂವಿ ಕಂಡಿತ್ತು. ಹಾರರ್ ಮೂವಿ ನೈಕಿತ್ತು. ಅಷ್ಟೊತ್ತಿಗೆ ಸ್ವಲ್ಪ ಹೆದರಿಕೆ ಆಗಿತ್ತು ಕಂಡು. ಅವತ್ತು ರಾತ್ರಿ ಎಂತಕ್ಕಂತ ಗೊತ್ತಿಲ್ಲ ನಮ್ಗೆ. ಯಾವತ್ತೂ ಮೂವಿ ಎಲ್ಲ ಕಂಡು ಹೆದರಿಕೆ ಆಗ್ತಿಲ್ಲ. ಅವತ್ತು ಮಾತ್ರ ಸ್ವಲ್ಪ ಹೆದರಿಕೆ ಆಯಿತು. ಅವತ್ತು ನಾವು ಮನೆಗೆ ಅಂತಾರೆ ನಾವು 3 ಜನ ನಾನು ನಾನಿಬ್ಬರು ಫ್ರೆಂಡ್ಸ್, ಇನ್ನೊಬ್ರು ಹುಡುಗಿ ನಮ್ಮ ಅಪಾರ್ಟ್ಮೆಂಟ್ ಬಿಟ್ಟಿಲ್ಲ, ಶಿಫ್ಟ್ ಆಗಿದ್ವಿ ಬೇರೆ ಕಡೆ. ಅವತ್ತೆಂತೈತೆ ಮೂವಿ ಕಂಡಾದ್ಮೇಲೆ ಮೂವಿ ಮುಗು ಹೊತ್ತಿಗೆ 2 to 2:30 ಹಂಗಾಗಿತ್ತು. ನಾವು ನಮ್ಮ ಮನೆಗೆ ಬಂದು ಮನ್ಕಂತು. ಅವತ್ತು ನಾವು ಹಾಲಲ್ಲಿ ಮನ್ಕೊಂಡಿದ್ವಿ, ರೂಮಲ್ಲಿ ಮನ್ಕೊಂಬಾರ. ಅವತ್ತು ಹಾಲಲ್ಲಿ ಮನ್ಕೊಂಡು ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ಎಂತಕ್ಕಂದರೆ ಏನು ನೆನಪಾಯ್ತು ಎಂತಕ್ಕಂದರೆ ಅದಕ್ಕಿಂತ 2-3 days ಮುಂಚೆಯಿಂದ ಸೌಂಡ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಜಾಸ್ತಿ ಆಗ್ತಿತ್ತು ಟೆರಿಸ್ ಮೇಲೆ ಮತ್ತು ಹೊರಗಡೆ ಎಲ್ಲ. ನಮ್ಮದು ರೂಮ್ ಹೊರಗಡೆ ಸೌಂಡ್ ಕೇಳಿತ್ತು ಅಂದರೆ ಕಾಣಿಸ್ತಾ ಆಗ್ತಿತ್ತು. ಹಾಲಕ್ಕೆ ನಮ್ಮ ಮನೆಯ ಹ್ಯಾಕ್ ನಡತ್ತಲ್ಲ ಶಬ್ದ ಕೇಳ್ತಿತ್ತು. ಸ್ಟೆಪ್ಸ್ ನಡೀತಿರುತ್ತೆ ಅಷ್ಟು ಕೇಳ್ತಿತ್ತು. ಸ್ವಲ್ಪ ಟೆರಿಸಲ್ಲಿ ಸ್ವಲ್ಪ ಜಾಸ್ತಿ ಕೇಳ್ತು. ಅದಕ್ಕೆ ನಾವು ರೂಮಲ್ಲಿ ಜಾಸ್ತಿ ಕೇಳ್ತಿತ್ತು ಸೌಂಡ್. ಟೆರಿಸ್ ಮೇಲೆ ನಡತ್ತೆ ಹಾಲ್ ಮನ್ಕಂಬ ಸ್ವಲ್ಪ ನಿದ್ರೆ ಅದು ಬರ್ತಾನೆ ಅನ್ಕಂತ ಹಾಲ್ ಬಂದು ಮನ್ಕಂತ ಬೆಟ್ಟದ ಹಾಕೊಂಡು ಮನೆಗೆ ಅದೇ ನೀವೇ ಆಯ್ತು. ಅವತ್ತೆಂತ ಅಂತಂದರೆ
ಎಚ್ಚರ ಇತ್ತು ಮಧ್ಯ ಮತ್ತೆ ಮಕ್ಕ ತುಂಬ ಸ್ವಲ್ಪ ಜಾಸ್ತಿ ನಿದ್ರೆ ಬರ್ತಾ ಇಲ್ಲ. ಸುಮಾರು ಪಟ್ಟ ಎಚ್ಚರ ಇತ್ತು. ಎಂತಕ್ಕಂಥ ಎಚ್ಚರ ಅಂತ ನಿದ್ರಿಂದ ಎಚ್ಚರ ಅಂತ ನಿದ್ರಿಂದ ಎಚ್ಚರ ಅಂತ ಎಂತ ಅಂತಂದರೆ ಯಾರು ಕೂಗ್ತಾ ಓಡದ್ದು ಶಬ್ದ ನನಗೆ ಕೇಳ್ತು. ನನ್ನ ಕಿಟಕಿ ಇತ್ತಲ್ಲ ಹಾಲಾರೆ ನನ್ನ ಕಿಟಕಿ ಬರುತ್ತೆ ಅಲ್ಲಿಂದ ಯಾರು ಓಡ್ತಿದ್ದು ಶಬ್ದ ಓಡಿ ಕೂಗ್ತಾ ಓಡ್ತಿದ್ದು ಸ್ವಲ್ಪ ಕೆಟ್ಟದಾಗಿತ್ತು ಹೋಗುತ್ತೆ. ಓಕೆ ಅದರಿಂದ ನಂಗೆ ಎಚ್ಚರ ಆಯ್ತು. ನನಗೆ ಎಚ್ಚರ ಹಾಕು ನಾನು ನನ್ನ ಫ್ರೆಂಡ್ ಬಿಟ್ಟು ಹೇಳೋದು ಸೌಂಡ್ ಕೇಳಿತ್ತು. ಯಾರು ಕೂಗ್ದಂಗೆ ಆಯ್ತು ಹೇಳ್ದು ಅವ್ರು ನಾ ಇಲ್ಲ ನನಗೆ ಅದು ಕೇಳಿಲ್ಲ ಅಂತೇಳಿ ಹೇಳ್ತಾರೆ. ಹೌದಾ ಆಗ ನಾನು ಕನಸು ಕಾಣ್ತಿದ್ದೆ ನಮ್ಮ ವರ್ಷ ನಿದ್ರೆ ಕಣ್ಣ ಮಾಡಿ ನಾನು ಕಲ್ತು ನನಗೆ ಗೊತ್ತೂ ಇಲ್ಲ ನೆಕ್ಸ್ಟ್ ಡೇ ಅಂತಂದರೆ ಐಡಿಯಾ ಅವತ್ತಿಂದ ಎಲ್ಲ ಫುಲ್ ಕೆಟ್ಟದಾಗಿ ಟರ್ನ್ ಔಟ್ ಆಯಿತು. ಅದೆಷ್ಟು ಕೆಟ್ಟದಾಯಿತು ಅಂದರೆ ಸೊ ನೆಕ್ಸ್ಟ್ ಡೇ ಇಂದ ತಪ್ಪು ಸ್ಟಾರ್ಟ್ ಆಗಿದೆ. ಡೋರ್ ನಾಕ್ ನೈಟ್ 9:30 10 ಹಂಗೆ ಡೋರ್ ನಾಕ್ ಅಂತ ಕಟ್ ಎಷ್ಟು ಶಬ್ದ ಆಗ್ತಿತ್ತು. ನಾವು ಹೊರಗೆ ಕಾಣ್ತಿತ್ತು ಕಿಟಕಿಯಲ್ಲಿ ಕಾಣ್ತಿದ್ದು. ನಾನು ಅನ್ಕೊಂಡೆ ನನ್ನ ಕಸಿನ್ ಏನೋ ಮೇ ಬಿ ಅಥವಾ ಕಸಿನ್ ಮಗು ಇತ್ತು. ಮಗು ಬರ್ತಿತ್ತು ನಮ್ಮ ಬಾಗ ಅಂತ ಅನ್ಕೊಂತೀನಿ. ಬರವಾಸ ಯಾರು ಇಲ್ಲ ಹೊರಗೆ. ರಾತ್ರಿ ನೈಟು ಅಷ್ಟೇ ಒಂಥರ ನಮ್ಮದು ಮನೆಯಿಂದ ಹೊರಗೆ ನಡೀತಿತ್ತು ಶಬ್ದ ಜೋರು ನಡೀತಿತ್ತು ಶಬ್ದ ಯಾರು ಮನಸ್ಸು ನಡ್ತಾನೆ ಇರ್ತದು. ಅದು ಸ್ಟೆಪ್ಸ್ ಎಷ್ಟು ಅಂತಂದರೆ ತುಂಬ ಹೆವಿ ಸ್ಟೆಪ್ ಅಂದರೆ ಹೆಂಗೆ ಹೇಳೋದು ನಾನು ತುಂಬ ಹೆವಿ ಆಗಿತ್ತು ಆ ಸ್ಟೆಪ್. ಮೈಯೆಲ್ಲ ಹುಡುಕಿತ್ತು ಅಂತ ಅಂದರೆ ಅದು ನಡೆದ ಸ್ಟೆಪ್ಪಿಗೆ ಆ ಸೌಂಡಿಗೆ ಇಡೀ ನಮ್ಮ ಫ್ಲೋರ್ ವೈಬ್ರೇಟ್ ಆಗ್ತಿತ್ತು. ನಮ್ಮ ಮನೆ ಕಡೆಗಿಲ್ಲ ಇದು ಕರೆಕ್ಟ್ ಗೊತ್ತಾಗ್ತಿತ್ತು. ಟೆರಿಸ್ ಅಲ್ಲ ಹೊರಗೆ ನಮ್ಮ ಶಬ್ದ ನಮ್ಮ ಹೊರಗೆ ಜಾಗ ಇತ್ತು ನನಗೆ ಒಂದು ನೈಟಿಂಗ್ ಶಬ್ದ ಕರೆಕ್ಟ್ ಕೇಳ್ತಿತ್ತು. ನೆಕ್ಸ್ಟ್ ಹಾತ ಜಾಸ್ತಿ ಆಗ್ತಾ ಹೋಯ್ತು. ನಾಕ್ ಆಗ್ತಿತ್ತು. ಆಮೇಲೆ ನೆಕ್ಸ್ಟ್ ತಂದೆ ಒಂದಿನ ಮನಸ್ಸಲ್ಲಿ ನಾವು ರೂಮಲ್ಲಿದ್ದಿತ್ತು. ರೂಮಲ್ಲಿ ನಂಗೆ ಅವತ್ತು ಸ್ವಲ್ಪ ಜ್ವರ ಬಂದಿತ್ತು. ನನ್ನ ಫ್ರೆಂಡ್ಸ್ ಫೋನ್ ಕಾಗ್ತಿದ್ರು. ಒಬ್ಳು ಫೋನ್ ಕಾಗ್ತಿದ್ರು, ಇನ್ನೊಬ್ಳು ನನ್ನ ಜೊತೆಗೆ ಇದ್ದಾಳೆ, ಸುಮ್ಮನೆ ನನ್ನ ಕಡೆ ಇದ್ದಾಳೆ ನನ್ನ ಜೊತೆಗೆ. ನಂಗೆ ಜ್ವರ ಅವತ್ತಾಗಿ ಬೇರೆ ನೋಡ್ತಿತ್ತು. ಅಷ್ಟೊತ್ತಿಗೆ ಅಂತ ಹೇಳಿದ್ರೆ ಚೇರ್ ಹೇಳೋಂಗೆ ಇತ್ತು. ನಮ್ಮ ಹಾಲಲ್ಲಿ ಚೇರ್ ಇತ್ತು. ಚೇರ್ ಟೇಬಲ್ ನನ್ನ ಲ್ಯಾಪ್ ಅದೊಂದೇ ಒಂದು ಚೇರ್ ಹೇಳೋದು ಶಬ್ದ ಇತ್ತು. ಅಷ್ಟೇ ನಮಗೆ ಇನ್ನೊಬ್ಳಿಗೆ ಕೇಳಿ ಅವಳು ಫೋನ್ ಒಳಗೆ ಇದ್ದಾಳೆ. ಫೋನ್ ನಮಗೂ ಮತ್ತು ಇನ್ನೊಬ್ಳು ಫ್ರೆಂಡಿಗೂ ಕೇಳಿ ನಾನು ಹಿಂಗೆ ಕಂಡಾಳ ಅವಳು ಹಿಂಗೆ ಹಾಲ್ ಹತ್ರ ಕಂಡಾಳೆ ಅಂತ ಶಬ್ದ ಇದೆ ಚೇರ್ ಹೇಳೋದು. ಅದೇ ನಮಗೂ ಶಬ್ದ ಕೇಕ್ ಬರುತ್ತೆ ಹೇಳಿ ಹೇಳ್ದಾಳ ಕಂಡಾಳೆ. ನಮ್ಗೆ ಅಂತ ಗೊತ್ತಾಯಿಲ್ಲ ಚೇರ್ ಯಾವ ಪೊಸಿಷನ್ ಇತ್ತಾಳಿ ಯಾಕಂತೇಳಿ ಯಾರಿಗೂ ಗೊತ್ತಿತ್ತು. ಚೇರ್ ಹೇಳೋದು ಶಬ್ದ ಅಂತೂ ಪಕ್ಕ ಕೇಳಿ. ಆಮೇಲೆ ಮೇ ಬಿ ನಮಗಂತೇನೋ ಆಲ್ರೆಡಿ ಸ್ವಲ್ಪ ತಾಳಿ ಬಂತು. ಬಟ್ ಅಂತ ಹೆಂಗೆ ಇಬ್ಬರಿಗೂ ಹೆಂಗೆ ಕೆಂಪು ಆಗ್ತಿದೆ ಸೇಮ್ ಸೌಂಡ್ ಚೇರ್ ಸೌಂಡೇ ರಿಯಲ್ ಫೀಲಿಂಗ್ ಅದು. ಮೊದಲು ಅದಕ್ಕಿಂತ ಮುಂಚೆ ಸ್ಟೆಪ್ಸ್ ಬಾಗಿಲು ಬಾಳೋದಕ್ಕೆ ಹಿಂಗೆ ಆಲ್ಮೋಸ್ಟ್ ಅಲ್ಲಿ ಏಕಂದ್ರೆ ಬೇರೆ ಅಂತ ಶಬ್ದ ಏನು ನಡಿಬಿಡ್ತು. ನೆಕ್ಸ್ಟ್ ಆತ ಎಂತಂದರೆ ರಾತ್ರಿ ಮನೆ ಕಮ್ಮಿಂದ ನಾವು ಬೇಗ ಮನ್ಕೊಂಡು ಸ್ಟಾರ್ಟ್ ಮಾಡಿದ್ದು 9:30 ಹಂಗೆ 9:30 ಹಂಗೆ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಬೆಡ್ಗೆ ಇಸ್ಕೊಂತಿತ್ತು. ನಿದ್ರೆ ಬರ್ತಾ ಇರಲಿಲ್ಲ ನಮ್ಗೆ ಇಷ್ಟು ಸ್ವಲ್ಪ ನಿದ್ರೆ ಬೇಗ ಮಾಡಿ ಅವತ್ತು ಎಂತ ಇತ್ತಂದರೆ ಕಿಟಕಿ ತಗೊಂಡು ನಮ್ಮ ಕಿಟಕಿ ಹಾಗೆ ಅದು ಆ ಸೈಡ್ ಸರಿ ಮಾಡಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಈ ಸೈಡ್ ಸರಿ ಮಾಡಿ ಆಯ್ತು, ಈ ಸೈಡ್ ಸರಿ ಮಾಡಿ ದುಡ್ಡು ಆಗ್ತಿಲ್ಲ. ಯಾಕೆ ಅದು ಸ್ವಲ್ಪ ಓಪನ್ ಇರ್ತಿತ್ತು. ಅವತ್ತು ಎಂತ ಇತ್ತಂದರೆ ಪಾರ್ಲರ್ ಓಪನ್ ಮಾಡಿ ಚೆನ್ನಾಗಿ ಅಂತ ಮೂವತ್ತು ಶಬ್ದ ಬಂತು. ನಮಗೆಲ್ಲ ಫುಲ್ ಶಾಕ್ ಇದ್ಯಾವ ಕ್ವಶನ್. ಆಮೇಲೆ ಕವಿ ಸ್ಟಾರ್ಟ್ ಮಾಡಿದೆ. ನನ್ನ ಕಸಿನ್ ಏನೋ ನನ್ನ ಕರ್ದೆ ಅವಳು ನೀನು ಅದು ಇದು ಮಾಡ್ತಿರುತ್ತೆ ಕಿಟಕಿ ಓಪನ್ ಮಾಡೋದು ಇಲ್ಲ. ಆಮೇಲೆ ಡೋರ್ ಬಿಡೋ ಶಬ್ದ ಫುಲ್ ನಾಕ್ ಆಗ್ತಿತ್ತು. ಜೋರಾಗಿ ನಾಕ್ ಆಗ್ತಿತ್ತು. ಆ ಸೌಂಡಿಗೆ ನಮಗೆ ಈಗಳು ಬರ್ತಿತ್ತು. ನಮ್ಗೆ ಎನ್ಸ್ಕೊಂಡ್ರೆ ಆ ಮೂಮೆಂಟ್ ಎನ್ಸ್ಕೊಂಡ್ರೆ ಈಗಳು ಹೆದರಿಕೆ ಅಂತ ನಮ್ಮ ನಿದ್ರೆ ಬೇರೆ ಇರಲ್ಲ. ಇದ್ರ ಒಟ್ಟಿಗೆ ಆಗ್ತಿದ್ದಿದ್ರೆ ಎಂತ ಅರ್ಥ ಮಾಡ್ಕೊಳಕ್ಕೆ ಆಗಿರಲಿ. ಬಟ್ ಒಂದು ಗೊತ್ತಿತ್ತು ಎಂಥದ್ದು ಇತ್ತಲ್ಲ. ಇದು ನಾನು ತುಂಬ ಸತಿ ಎಲ್ಲೂ ಟ್ರೈ ಮಾಡಿ ಇತ್ತು ಹೇಳಿತ್ತು ನನ್ನ ಕಸಿನಿಗೆ. ನಮ್ಮ ಮನೆಯಲ್ಲಿ ಕಾಲ್ ಮಾಡೋದು ಅವ್ರಂತಿಲ್ಲ ನಿಮ್ಮ ಇಮ್ಯಾಜಿನೇಷನ್ ಯಾರು ನಂತಿರಲ್ಲ. ನಮ್ಮ ಸಿಚುವೇಶನ್ ಎಷ್ಟು ಕೆಡ್ತಾ ಇತ್ತಂದರೆ ನಮ್ಗೆ ಇಮೇಜಿನ್ ಮಾಡ್ಕೊಂಡು ಇಷ್ಟ ಆಗ್ತಿತ್ತು ಅಷ್ಟು ಕೆಡ್ತಾ ಇತ್ತು. ನಾಕ್ ಆಗಿತ್ತು ಅವತ್ತು ಮಾತ್ರ ಸಖತ್ ಜಾಸ್ತಿ ನಾಕ್ ಆಗಿತ್ತು.
ಎಂತಕ್ಕಂದ್ರೆ ನಮ್ಗೆ ಹಿಂಗೆಲ್ಲ ಆತಿತ್ತಲ್ಲ ಅವತ್ತು ನಾವು ಈ ಥರದ್ದೆಲ್ಲ ಶಬ್ದ ಆತಿತ್ತು. ಅದಕ್ಕೆ ನಮ್ಗೆ ಹೆದರಿಕೆ ಆಯ್ತಿತ್ತು, ತುಂಬ ಹೆದರಿಕೆ ಆಯ್ತಿತ್ತು. ಅದಕ್ಕೆ ನಾವು ಅವತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ಕುಂಕುಮ ತಕ್ಕ ಬಂದು ಆ ಕುಂಕುಮ ಡೋರಿಗೆ ಎಲ್ಲ ಹಾಕಿ ಡೋರಿಗೆ ಹಾಕಿ ಮೇಲೆ ಸೌಂಡ್ ಬರ್ತದ. ಅದಕ್ಕೆ ಮೇ ಬಿ ಅದು ಸ್ಪಿರಿಟ್ ರಿಯಲ್ ಆಯಿತು ಎಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅದೇ ಅಂತಂದು ತುಂಬ ಸಿಬ್ಬಂದಿ ಇತ್ತು ನಾವು ಹೆಂಗೆ ಡೋರ್ ಬಡಿತಿ ಅಂತಂದರೆ ಯಾವತ್ತೂ ಆ ಥರ ಬಡಿತಿದ್ರು. ಅದು ಕಿಟಕಿ ಶಬ್ದ ಓಪನ್ ಮಾಡ್ತಿತ್ತು. ಓಕೆ ಹೊರಗೆ ಹೋಯ್ಕೊಂಡೆ ಸೌಂಡ್ ಇಲ್ಲ, ವಾಪಸ್ ಬಂದು ವಾಪಸ್ ಒಳಗೆ ಸ್ಟಾರ್ಟ್ ಮಾಡ್ತಿತ್ತು. ಓಕೆ ನೀವು ತೋಡ್ತಿಲ್ಲ ಕಣಿ ನಿಮಗೆ ತೋಡ್ತಿಲ್ಲ ನನ್ನ ರೋಮಲ್ಲ ನಿಂತ್ಕೊಂಡಿದ್ದಿಲ್ಲ ಅದಿತ್ತು. ಆಮೇಲೆ ನಾವು ಎಂತ ಮಾಡ್ತಿಲ್ಲ, ಯಾವತ್ತೂ ಹೆದರ್ಕೊಂಡೇ ಇದ್ದಾಗ ನಾವು ಇನ್ನೊಬ್ಬರ ಫ್ರೆಂಡ್ ಇರ್ಬೇಕಂದಾಗ ಓಕೆ ನಾ ಇದ್ರೆ ಇಷ್ಟು ಪೋಸ್ಟ್ ಕಂಡಿದ್ದು ನಾವು ಇಷ್ಟು ಕಾಲ್ ಕಂಡಿದ್ದೆ ಇಷ್ಟ ನಮ್ಗೆ ಪ್ಲಾನ್ ಆ್ಯಕ್ಟಿವಿಟೀಸ್ ಎಲ್ಲ ಕಾಲ. ಬಟ್ ಅವತ್ತು ನಮಗೆ ಸಖತ್ ಅವ್ರು ಹೆದರ್ಕೊಂಡಿದ್ದೀವಿ ಮುಂದೆ ನಂಗೆ ಅವತ್ತು ಇಷ್ಟು ಹೆದರಿಕೆ ಅಂದರೆ ಫುಲ್ ನೆಗೆಟಿವ್ ಫೀಲಿಂಗ್ ಬರ್ತಿತ್ತು. ಅಂದರೆ ನಾವು ಹೆಂಗಾಯ್ತು ಅಂದರೆ ಎಷ್ಟು ಹೆದರ್ಕೊಂಡಿದ್ರೆ ನಾವು ನನಗೆ ಸ್ಟಾರ್ಟ್ ಮಾಡಿದ್ವಿ ಫುಲ್ ಕಡೆ ನನಗೆ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಿರ್ತೀವಿ ಅವ್ರಿಗೆ ಅಂತ ಕಾಪಾಡ ಓಕೆ ಇಷ್ಟ ಆಯಿತು. ಆಮೇಲೆ ನಾನು ಅಕ್ಕನ ಕಾಲ್ ಮಾಡಿದೆ, ನನ್ನ ಕಸಿನಿಗೆ ಕಾಲ್ ಮಾಡಿದೆ. ಅವಳು ಬಂದ್ಲ ಅವ್ರಿಗೆ, ನಾವು ಡೋರ್ ಓಪನ್ ಮಾಡ್ತೀವಿ. ಅವ್ರು ಹೇಳಿದಾಳೆ ಎಂತ ಆಯ್ತು ಅಂತ ಕೇಳ. ನಾನು ಹೇಳಿದೆ ಡೋರ್ ನಾಕ್ ಮಾಡಿದೆ ಅಂತ ಕೇಳಿ, ಇಲ್ಲ ನಾವು ಹೊರಗೆ ಬರಲ್ಲ ಹೇಳ. ನೆಕ್ಸ್ಟ್ ಎಂತಾಯ್ತು ಅಂದರೆ ಡೋರ್ ನಾಕ್ ಆಯ್ತು, ಕಿಟಕಿ ನೀವು ಓಪನ್ ಮಾಡಿರಿ ಬರೋಂಥ ಶಬ್ದ ಆಯ್ತಲ್ಲ ನಾನು ಹೇಳ್ದೆ. ನೆಕ್ಸ್ಟ್ ಅವಳು ಹೇಳ್ತಾಳೆ ಅವ್ರು ಬಂದು ಗಾಳಿ ಬರ್ತಿತ್ತು ಕಾಣ, ಎಷ್ಟು ಗಾಳಿ ಬರ್ತಿತ್ತು ಕಾಣ ಗಾಳಿ ಹೇಳ ಅದಕ್ಕೆ ಓಪನ್ ಆಯ್ತು ಕಾಣ ಹೇಳ. ಬಟ್ ನಾನು ಹೇಳೋದು ಒಂದು ಅದು ಹೆಂಗೆ ಓಪನ್ ಆಗ್ತದೆ ಅದು ಕ್ಲಿಯರಾಗಿ ಕೇಳಿತ್ತು ಹಿಂಗೆ ಓಪನ್ ಮಾಡೋದು ಗಾಳಿ ಅಲ್ಲ ಅಂತ ನಂಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ, ನನ್ನ ಕೆಲಸ ಗೊತ್ತಿಲ್ಲ. ಬಟ್ ನಮಗೂ ಯಾರೂ ರೆಡಿ ಇಲ್ಲ ಆ ಟೈಮ್. ನಾವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂತಿತ್ತಂತ ಅವ್ರು ಹೇಳೋದು. ನಮ್ಮ ಜೀವ ಬಾಯಿ ಬಂದಿದ್ದಿಲ್ಲ. ಆದರೆ ನೆಕ್ಸ್ಟ್ ಏನಂತಂದರೆ ಓಕೆ ಗಾಳಿ ಅನ್ಕಂಬ ಒಂದೊಂದು ಕ್ಲಿಯರ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಹೇಳಿ ನೀನು ಹೇಳೋಕೆ ಹೋಗ್ಬೇಡ, ನಂಬೋದಿಲ್ಲ, ನಾ ಹೇಳೋಬೇಡ, ಸುಮ್ಮನೆ ಬಾಳೆ ಹೇಳ. ರೂಮಿಗೆ ಹೋಗಿ ನಾವು ಇಷ್ಟ ಆದಮೇಲೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಮತ್ತು ಸೇಮ್ ಸಾಂಗ್ ಕಿಟಕಿ ಓಪನ್. ನಂಗೆ ಅಷ್ಟೊತ್ತಿ ಸಖತ್ ಸಿಟ್ಟು ಬಂತು. ಹೆದರಿಕೆ ಹೋಗ್ಬೇಕಾದ್ರೆ ಹೆದರಿಕೆಗಿಂತ ಜಾಸ್ತಿ ನನಗೆ ಸಿಟ್ಟು ಬಂತು. ಗಟ್ಟಿಯಾಗಿ ಹೋಗಿ ಸ್ಟಾರ್ಟ್ ಮಾಡ್ತೆ. ಯಾರದು ಎಂತಕ್ಕೆ ಹಿಂಗೆ ಮಾಡ್ತಿದ್ದೆ ನೀ ಅಂತಂದರೆ ಸ್ಪಿರಿಟ್ ಹತ್ರ ಮಾಡ್ತಿದ್ದೆ ನನಗೆ ಸುಮ್ಮನೆ ಹೋಗಿ ಸೌಂಡ್ ಮಾಡಬೇಡ ಅಂತ ಇದು ಅಂತ ಹೇಳೋದು. ಅದಕ್ಕೆ ನಂಗೆ ಅಷ್ಟು ಸಿಟ್ಟು ಬಂದಿತ್ತು. ಎಂತಕ್ಕೆ ನಮಗೆ ಹಿಂಗೆ ಎದುರಿಸ್ತಿತ್ತು ಇದ್ದದ್ದಂತೂ ಕ್ಲಿಯರ್ ಆಗಿತ್ತು. ಮೊದಲಿನ ಗೊತ್ತಿತ್ತು, ಅವತ್ತಂತೂ ಕ್ಲಿಯರ್ ಆಗಿತ್ತು. ಇಷ್ಟೆಲ್ಲ ಆಯಿತು. ಆಮೇಲೆ ಎಂತ ಮಾಡ್ತಿದ್ದೆ ಅಕ್ಕ ಅದಳ ಅಕ್ಕ ಅಂತ ಹೇಳಿದ್ರೆ ವಾಪಸ್ ಸೌಂಡ್ ಆಗಿತ್ತು. ಅಕ್ಕ ನೀವು ಈ ಸೈಡ್ ಬನ್ನಿ. ಆಮೇಲೆ ಅವ್ರ ಮನೆಯಲ್ಲ ಮನ್ಕಂತ ಹೋಗಿ ಅವತ್ತು ಅಷ್ಟೊತ್ತಿಗೆ ನಿದ್ರೆ ಬರಲ್ಲ. ಅದು ಅಲ್ಲ ಅದು ದೇವ್ರ ಕೊನೆ ಹತ್ರನೇ ಮನ್ಕೊಂಡಿಲ್ಲ ಅವತ್ತು. ಅದು ದೇವ್ರಿತ್ತು ನಾಳೆ ಒಂದು ಖುಷಿ ಇತ್ತು ನನಗೆ. ಸೊ ಅಡ್ಡಿಲ್ಲ ಸ್ವಲ್ಪ ಎಷ್ಟೋ ದಿನದ ಮೇಲೆ ಸ್ವಲ್ಪ ನಿದ್ರೆ ಮಾಡಿ ಅದು ಹೆಂಗೋ ಕಷ್ಟಪಟ್ಟು ನಿದ್ರೆ ಬರಲ್ಲ. ಒಂದು ಅರ್ಧ ಗಂಟೆ ನಿದ್ರೆ ಮಾಡ್ತಾ ಇಷ್ಟೆಲ್ಲ ಆದಮೇಲೆ ಕಂಟಿನ್ಯೂ ಆಗ್ತಿತ್ತು. ಹಿಂಗೆ ಡೋರ್ ನಾಕ್ ಆಗ್ತದೆ, ಆಮೇಲೆ ಕಿಟಕಿ ಚೇರ್ ಸೌಂಡ್ ಎಲ್ಲ ಆಗ್ತಿತ್ತು. ಆಮೇಲೆ ಎಂತಾಯ್ತು ಅಂದರೆ ಮಧ್ಯಾಹ್ನ ಸ್ಟಾರ್ಟ್ ಆಯಿತು. ಮಧ್ಯಾಹ್ನ ನಾವು ಮನೆಗೆ ಅಂತಿದ್ದಕ್ಕೆ ಅಂದರೆ ಸ್ಕ್ರಾ ಮಾಡ್ತಿದ್ವಿ, ಅಂದರೆ ಮಾಡ್ತಿರ್ಲಿಲ್ಲ ಸರ್ ನಿದ್ರೆ ಮತ್ತೆ ಎಲ್ಲ ನಮಗೆ ಇದಕ್ಕೆ ಎಂತಾಯ್ತಂದರೆ ಹೊರಗಿಂದ ರಾಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ರೈಲಿಂಗ್ ಇರುತ್ತೆ ಕಣಿ ಹಿಡ್ಕೊಂಡು ಅದಕ್ಕೆ ಕಟ ಟಣ್ 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 ಅಂತ ಸೌಂಡ್. ಅವತ್ತು ಮಧ್ಯಾಹ್ನ ಎಂತಾಯ್ತಂದರೆ ಸೀದಾ ಹೊರಗೋದೆ ಡೋರ್ ಓಪನ್ ಮಾಡಿ ಕಂಡ್ರೆ ಸೌಂಡ್ ಇಲ್ಲ, ಸೌಂಡೇ ಬರ್ತಾ ಇಲ್ಲ. ವಾಪಸ್ ಒಳಗೆ ಹೋಯ್ತು ರೂಮಿಗೆ, ಪುನಃ ಸೌಂಡ್ ಹಿಂಗೆ ಆಗ್ತಿತ್ತು ಸೌಂಡ್. ನಮಗಿದು ಅರ್ಥ ಆಗ್ತಿಲ್ಲ, ಇಷ್ಟು ನಮ್ಮನ್ನು ಎಂತ ಕೆಲ್ಸಿಸ್ತಾ ಇತ್ತು, ನಾವೆಂತ ಮಾಡಿದ್ದಕ್ಕೆ. ಏನೋ ಹೌದು ಒಂದಂತೂ ಗೊತ್ತಾಯಿತು, ಇವಿಲ್ ಸೋಲಾಳಿ ಗೊತ್ತಾಯ್ತು, ಇವಿಲ್ ಸ್ಪಿರಿಟ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಎಂತಾಯ್ತು ಅಂದರೆ ನೆಕ್ಸ್ಟ್ ಡೇ ಅಂದರೆ ಸೌಂಡ್ ಆಗ್ತಾನೆ ಇತ್ತು. ಒಂದಿನ ರಾತ್ರಿ ಎಂತಾಯ್ತು ಅಂದರೆ ರಾತ್ರಿ ಪುನಃ ಡೋರ್ ನಾಕ್ ಆಗಿತ್ತು. ಅವತ್ತು ನಾವು ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿತ್ತು. ಕಿವಿಗೆ ಇಯರ್ಫೋನ್ ಹಾಕೊಂಡು ಹನುಮಾನ್ ಚಾಲೀಸ ಗಾಯತ್ರಿ ಮಂತ್ರ ಎಂಥದ್ದು ಕೇಂದ್ರ ಇಟ್ಕೊಂತಾಳೆ. ಡೋರ್ ನಾಕ್ ಆಗ್ತಾನೆ ಇತ್ತು. ನಮ್ಗೆ ಒಳಗೆ ಅಂದರೆ ಎಷ್ಟಾದ್ರೂ ಹೊರಗಡೆ ಇತ್ತು,
ಹೊರಗೆ ಡೋರ್ ಹತ್ರ ಇತ್ತು, ನಾಕ್ ಮಾಡ್ತಾ ಇತ್ತು. ಎಷ್ಟೆಲ್ಲ ಹೆದರಿಕೆ ಆಗ್ತು, ಫುಲ್ ಹೆದರಿಕೆ ಆಗ್ತಿತ್ತು. ಆಗ ಇಯರ್ಫೋನ್ ಹಾಕೊಂಡ್ರು ಕೇಳ್ತ ಇತ್ತು ಸರ್, ಅಷ್ಟು ಗಟ್ಟಿಯಾಗಿ ಬರೀತಿತ್ತು ಕೇಳಿ. ಆಮೇಲೆ ನಾನು ಎಂತ ಮಾಡ್ತಂದರೆ ಬಜರಂಗ್ ಬಾಳ್ ಹಾಕೊಂಡು ನಾನು ಕೇಳಿ ಸ್ಟಾರ್ಟ್ ಮಾಡಿದೆ. ಅಸೂಯೆ ಸ್ವಲ್ಪ ನನಗೆ ಧೈರ್ಯ ಬಂದಂಗಾಯಿತು. ಆಮೇಲೆ ಸುಮಾರು ಹತ್ರ ಅಂದರೆ ಇಯರ್ಫೋನ್ ತೆಗೆದಿಟ್ಟು ಮನ್ಕಂಡೆ. ಹಾಗೆ ನಿದ್ರೆ ಬರಲ್ಲ, ಬಟ್ ಸ್ಟಿಲ್ ಮನ್ಕಂಡು ನಾವು ಎಲ್ಲೋ ಸ್ವಲ್ಪ ನಿದ್ರೆ ಬಂತೇನೋ, ಎಷ್ಟು ಬೇಗ ಬೆಳಗಾಗ್ತಾಳೆ ಅನ್ಸೋದು ನನಗೆ. ಅದು ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಬೇರೆ ಇತ್ತು ಆ ಟೈಮಲ್ಲಿ. ಅಷ್ಟು ಅದಕ್ಕೋಸ್ಕರ ಮತ್ತೆ ಜಾಸ್ತಿ ಎಚ್ಚರ ಆಗ್ತೀನಿ. ನನ್ನ ಕಸಿನ್ ಹತ್ರ ಹಿಂಗೆಲ್ಲ ಆಗ್ತಾ ಇಲ್ಲ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಈ ಕಂಪ್ನಿ ನನಗೆ ಫುಲ್ ಹೆದರಿಕೆ ಆಗ್ತಿತ್ತು. ರಾತ್ರಿ ನಿದ್ರೆ ತುಂಬ ದಿನ ಆಯಿತು. ಆಮೇಲೆ ಎಂತ ಆಯಿತು ಅಂದರೆ ಅವರೆಲ್ಲರೂ ಒಂದು ದೇಶನ ಕರ್ಕೊಂಡ್ರು ಕಾಳಿ ಆಂಜನೇಯ ಟೆಂಪಲ್ಗೆ ಹೋಯ್ಕಂತ ಮಾಡಿತ್ತು. ಬಟ್ ಅದು ತುಂಬ ದೂರ ಆಯ್ತು, ನನ್ನ ಲಕ್ಷ್ಯ ಅದಕ್ಕೆ ಬೇಡ ಮದನ ದೇವಸ್ಥಾನ ಕಾಪಾನೆ ಹೇಳ್ತು. ಅಮ್ಮನವ್ರ ದೇವಸ್ಥಾನಕ್ಕೂ ಹೋಯ್ತು, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಲ್ಲಿಗೆ ಹೋಗಿ ಅಂತ ಮಾಡ್ತಾರೆ. ಪೂಜೆ ಮಾಡಿದ್ರೆ ಅಲ್ಲಿ ಹೇಳಿದ್ರೆ ನಿಂಬೆ ಹಣ್ಣು ಕೊಟ್ಟಿದ್ದಾರೆ. ನಿಂಬೆ ಹಣ್ಣನ್ನು ಮೇಲೆ ಬಿಸಿ ಹಾಕಿ ನೆಕ್ಸ್ಟ್ ಎಂತಂದರೆ ಹಾನ ಮಾಡಿ ಅರಿಶಿನ ಮತ್ತು ಕುಂಕುಮದಿಂದ ಹಾನ ಮಾಡಿ ಎಲ್ಲ ಕೈಸು ಚೊಲ್ಲಿ ಬಿಡಿ ಅಂತ ಹೇಳಿದ್ದೆ. ಆಮೇಲೆ ಎಂತ ಮಾಡ್ತಂದರೆ ಅಲ್ಲೇ ಹೊರಗಡೆ ಕಡೆಗೆ ಎಂತ ಮಾಡ್ತಾರೆ ಅಲ್ಲ ಹೊರಗೆ ದೇವಸ್ಥಾನ ಹೊರಗೆ ಅದು ದಿಗ್ಬಂಧನ ಸಿಕ್ಕತ್ತಲ್ಲ, ಲೈಕ್ ಗೋಲ್ಡನ್ ಪ್ಲೇಟ್ ಅದೆಂತ ಅಂದ್ರೆ ಎಂತಂದ್ರೆ ಅದಕ್ಕೆ ನಮ್ಗೆ ಅದನ್ನು ತಗೊಬಂದು ನಮ್ಮ ಡೋರಿಗೆ ಬಾಬಾ ಅವ್ರಿಗೆ ಕೊಟ್ಟರು. ಅಷ್ಟೊತ್ತಿಗೆ ಒಂಥರ ಧೈರ್ಯ. ಅವತ್ತೆಂತ ಅಂದರೆ ಸೌಂಡೇ ಬರಲ್ಲ, ಚೂರು ಸೌಂಡ್ ಬರಲ್ಲ. ಅಂದರೆ ಹೊರಗಡೆ ಸೌಂಡ್ ಟೆಲಿಸನ್ ಸ್ವಲ್ಪ ಬರ್ತಿದ್ಬಿಟ್ರೆ ಹೊರಗೆ ಸೌಂಡೇ ಬರಲ್ಲ. ನೆಕ್ಸ್ಟ್ ಎಂತ ಆಯ್ತಂದರೆ ನೆಕ್ಸ್ಟ್ ಡೇಯಿಂದ ಪುನಃ ಸೇಮ್ ಸೌಂಡ್ ಸ್ಟಾರ್ಟ್ ಆಯಿತು. ನನ್ನ ಕಸಿನ್ ಎಂತ ಅಂದರೆ ಲಿಪ್ಸ್ಟಿಕ್ ತಗೊಂಡು ಮೇಟಿ ಬಂದಾಳ. ನೀವು ಎಂಥರ ಬರೋದಿದ್ರೆ ಬರೀ ಇಫ್ ಯು ಹ್ಯಾವ್ ಎನಿ ಮೆಸೇಜ್. ನಂಗೆ ಗೊತ್ತಿತ್ತು ಇದು ಬರೀತಿಲ್ಲ, ಎಂತ ಬರುತ್ತೆ ಅದಾದ್ರೆ ಇದಿಸ್ತಿತ್ತು, ಅದಕ್ಕೆ ಎಂತ ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಜಾಸ್ತಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಮಗೆ ವಾಶ್ರೂಮಿಗೆ ಹಾಕೋ ಹೆದರಿಕೆ, ಸ್ನಾನ ಮಾಡೋಕ್ಕೂ ಹೆದರಿಕೆ ಆಗ್ತಿತ್ತು. ಹೆಂಗೆ ಮಾಡ್ತಿತ್ತು ಅಂದರೆ ಡೋರ್ ಹತ್ರ ಯಾರು ಇಬ್ಬರು ನಿಂತ್ಕೊಂಡು ಹಾಗೆ ಆ ಸೈಡ್ ಡೋರ್ ಹಾಕಂತೂ ಇಲ್ಲ, ಹಾಗೆ ವಾಶ್ರೂಮಿಗೆಲ್ಲ ಹೋಗಿ ಬರ್ತಿತ್ತು. ನಮ್ಗೆ ಅಷ್ಟು ಕಷ್ಟ ಆಗ್ತದೆ, ನನಗೆ ಅಷ್ಟೇ ಹೆದರ್ಕೊಂಡಿತ್ತು. ಲೈಕ್ 1 ಮಂತ್ ನಾವು ಇದ್ದಿದ್ದು ರೊಟ್ಟಿ ಅದೇ ಮಾಡಿ. ಓಕೆ, ನೆಕ್ಸ್ಟ್ ಎಂತ ಆಯಿತು ಅಂದರೆ ಮತ್ತೂ ಜಾಸ್ತಿ ಆಗ್ತಾ ಇತ್ತು. ಡೋರ್ ಬರೋದು, ಸ್ಟೆಪ್ಸ್. ಒಂದೇ ರಾತ್ರಿ ಅಂತೂ ಮಲ್ಕೊಂಡಿಲ್ಲ ಅಂತಂದರೆ ನಾನು ಹಾಲಲ್ಲೇ ಶಬ್ದಕ್ಕೆ ಏನೋ ಬೇಡ ನಡ್ಕೋ ಶಬ್ದಕ್ಕೆ ಅಂದರೆ ತುಂಬ ಹತ್ತಿರದಿಂದ ಕೇಂದ್ರಿ ನಮ್ಮ ಹತ್ತಿರ ಇರ್ತಾನೆ ಅನಿಸ್ತೀನಿ. ಆಮೇಲಿಂದ ದಿನ ಅಂತ ಇತ್ತಂದರೆ 5:30 ಹಂಗಾಗಿತ್ತು. ನಾವು ಅದನ್ನು ಕಿಚನಲ್ಲಿ ಪಕೋಡ ಮಾಡ್ತೀವಿ. ಅಷ್ಟೊತ್ತಿಗೆ ಅಂತ ಇತ್ತಂದರೆ ಪಕೋಡ ಮಾಡ್ತೀವಿ. ಅಷ್ಟೊತ್ತಿಗೆ ಎಂತ ಮಾಡಲ್ಲ, ನಮ್ಮ ಒಂದು ಫ್ರೆಂಡ್ ಪೂಜೆ ಮಾಡ್ತಿದ್ದಾಳೆ, ಇನ್ನೊಂದು ಫ್ರೆಂಡ್ ಅಲ್ಲಿ ಟೇಬಲ್ ಕ್ಲಿಯರ್ ಮಾಡ್ತೆ. ಟೇಬಲ್ ಮೇಲೆಲ್ಲ ಲ್ಯಾಪಲ್ಲಿ ಇಟ್ಟಿತ್ತು. ಸೊ ಲ್ಯಾಪ್ಟಾಪ್ ತಗೊಂಡು ಹೋಗಿ ಒಂದು TV ಸ್ಟ್ಯಾಂಡ್ ಹತ್ರ ಇಟ್ಕೊಂಡ್ರಿ ಹಾಗಾಗಿ ಆ ಪತಿಗೆ ಎಂತ ಆಯಿತು ಅಂದರೆ ಅವಳು ಹಿಂತಿರ್ತಾಳೆ. ಸುಶ್ಮಿತಾ ತೋರ್ತಾಳೆ ಅವಳಿಗೆ. ಸುಶ್ಮಿತಾ ದೇವ್ರ ಕಾಣಕ್ಕೆ ಪೂಜೆ ಮಾಡ್ತಾಳೆ. ಕೂಗ್ತಾಳೆ, ನಡಿ ಗಟ್ಟಿಯಾಗಿ ಕೂಗ್ತಾಳೆ. ನಮಗೆಲ್ಲ ಹೆದರಿಕೆ ಎಂತ ಐತೇನೆ ಅಂತ ಕೂಗ್ತಿದ್ದೆ ನನಗೆ. ಇವಳಾಗ ಸುಶ್ಮಿತಾ ಇಲ್ಲಿದ್ದಾಳೆ, ನಾನು ರೂಮಲ್ಲಿ ನಿಂತ್ಕೊಂಡಿದ್ದಾಳೆ. ಅಷ್ಟೊತ್ತಿಗೆ ನಾನು ಫುಲ್ ತಾಯಿ ತಿರುಗಿ 3 ಜನ. ಅದು ನಿಜ ಕಂಡಿದ್ದಾಳೆ. ನಮ್ಗೆ ಇದು ಎಂತ ಆಗಿತ್ತು, ಮನೆಯೊಳಗೆ ಹೆಂಗೆ ತೋರಿಸಾದ್ರೆ ಮನೆ ಹೊರಗಿತ್ತಂತ ಮನೆಯೊಳಗೆ ಹೆಂಗೆ ಬಂತು, ಅದು ದಿಬ್ಬದಿಂದ ಬೇರೆ ಹಾಕಿದ್ದಿದೆ, ಹೇಗೆ ಒಳಗೆ ಬಂತು ನಮ್ಮ ಶಾಪ್. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಇನ್ಸಿಡೆಂಟ್ ಆಗಿತ್ತು. ಯಾವತ್ತಂದರೆ ನ್ಯೂ ಇಯರ್ ದಿನ ಎಲ್ಲ ಮೇನೇ ಸ್ಟಾರ್ಟ್ ಆದ್ದು ನ್ಯೂ ಇಯರ್ ದಿನ ಹೇಳ ನನಗೆ. ಅವತ್ತೆಂತಂದರೆ ಹೊರಗೆ ಅಂತ ಜಗಳ ಆಗ್ತಿತ್ತು, ಪೊಲೀಸ್ ಎಲ್ಲ ಬಂದಿದ್ದರು. ಇಷ್ಟೊತ್ತಿಗೆ ಎಂತ ಆಯ್ತು ಅಂದರೆ ನಾವು ಜನ ಮೇಲೆ ಟೆರಿಸಿಗೆ ಅಕ್ಕನೂ ಬಂದಿದ್ದಾಳ ಮೇಲೆ. ಅಲ್ಲಿ ಹಾಗೆ ನಮ್ಮ ಜೊತೆ ಇಬ್ಬರು ಆಂಟಿ ಬಂದಿದ್ದರು. ಅವ್ರು ನಮ್ಗಿಂತ ಕೆಳಗೆ ಫ್ಲೋರಲ್ಲಿತ್ತು, ಸೆಕೆಂಡ್ ಫ್ಲೋರ್. ಅವರು ಬಂದಿದ್ದರು. ಎಂತ ಆದಿತ್ತಪ್ಪ ಇಷ್ಟಪಟ್ಟು ಜಗಳ ಆಡ್ಲಿಕ್ಕೆ ಹಂಗೆ. ಅಷ್ಟೊತ್ತಿಗೆ ಎಂತ ಆಯ್ತು ಅಂದರೆ ಸುಶ್ಮಿತಂಗೆ ಹಿಂದೆ ಅವರು ಪಟ್ಟ ಪಾಸ್ ಆದಂಗೆ ಆಯಿತು. ಪಾಸ್ಲೇ ಬ್ಲ್ಯಾಕ್ ಕಲರ್ ಶ್ಯಾಡು. ಇವಳು ಅಂತ ಅನ್ಕನ್ನಡ ಅಂದರೆ ಆಂಟಿ ಅಂದರೆ ಅನ್ಕನ್ನಡ, ಆಂಟಿ ಆಚೆವಾಡಿ ಹಿಂಗೆ ಕನ್ನಡ ಅಂದ್ರೆ ಆಂಟಿ ನಿಂತ್ಕೊಂಡಲ್ಲೇ ನಿಂತ್ರು. ಇವಳಿಗೆ ಮೈ ಕೊಡ್ತಿಲ್ಲ ಪುಣ್ಯ, ಮೈ ಎಲ್ಲರೂ ಕೊಡ್ಕಿರೆ ಮೈ ಕೊಡ್ಬೇಕು ಆಗ ಅಂತಾರಪ್ಪ. ಆಮೇಲೆ ಎಂತ ಆಯ್ತು ಅಂತ ಕೆಳಗೆ ಬಂದರೆ ಮೈ ಹೇಳ್ತಾಳೆ, ಹಿಂಗಾಯ್ತು ಪಾಸ್ ಆಗ್ತಿತ್ತು ಹೋಯ್ತು ನನಗೆ. ಅದು ಒಂದು ಇನ್ಸಿಡೆಂಟ್ ಆಯ್ತು. ಸೆಕೆಂಡ್ ಒಂದು ಇದಾಯಿತು.
ಶ್ರದ್ಧಾ ಅಂತೂ ಅವತ್ತು ಕೂಗಿ ಇದ್ದಾಡತ್ತೆ ರೂಮಲ್ಲಿ ಕಂಡಿಲ್ಲ ಅವಳ ಶ್ರದ್ಧಾ, ನೀವು ಕಂಡಿತ್ತು ನನ್ನ ಹಳೆ ಬ್ಲಾಗ. ಇವಳು ಸುಷ್ಮಿತಾ. ಸೊ ಅವತ್ತು ಎಂತ ಆಯ್ತು ಅಂದರೆ ಇದಾಯ್ತು. ಇದು ಒಂದು ಇನ್ಸಿಡೆಂಟ್ ಹಾಕೋಕೆ ತಲೆಯಿಂದ ಆತ ಇಲ್ಲ. ಅದು ಅವತ್ತು ನೈಟ್ ಅಂತ ಆಯ್ತು, ಎದ್ರಿಕ ರೂಮ್ ಮನೆಗೆ ಅಂತ ಅವತ್ತು ಪೂಜೆ ಮಾಡಿದ್ವಿ, ಇಡೀ ಮನೆಗೆ ಆರತಿ ಎಲ್ಲ ಇದು ಮಾಡಿದ್ವಿ. ಆಗ ಎಂತ ವರ್ಕ್ ಅಲ್ಲ. ಅವತ್ತು ನೈಟ್ ಅಂತ ಆಯ್ತು ಅಂದರೆ ನಾನು ತಲೆ ಬೀನಿ ಏಕ ಮನೆ ಕಂಡು ಕ್ಯಾಬ್ ಬತ್ಕಾಡಿ ಓಕೆ ಇಲ್ಲಿ ತನಕ ಏಕ ಮನೆ ಕಂಡು ಅಂತಕ್ಕಂಥ ಫುಲ್ ಕೋಲ್ಡ್ ಆಗ್ತದೆ. ಅದಕ್ಕೆ ಗಾಳಿ ಆದರೂ ಆಗ್ತದೆ, ಫುಲ್ ಕೋಲ್ಡ್ ಆಗ್ತದೆ. ಸೊ ಅವತ್ತು ಮನೆ ಕಂಡಿತ್ತು, ಎದ್ರಿಕ ಮನೆ ನಿದ್ರೆ ಅಂತೂ ಬರ್ತಿಲ್ಲ, ಸುಮ್ಮನೆ ಮನೆ ಕಂಡಿತ್ತು. ಎಂತಾಯ್ತು ಅಂದರೆ ನಾನು ಮಿಡಲ್ ಮನೆ ಕಂಡು ಈ ಸೈಡ್ ಶ್ರದ್ಧಾ, ಈ ಸೈಡ್ ಸುಶ್ಮಿತಾ ಮನೆ ಕಂಡು. ಸುಶ್ಮಿತಾ ನನ್ನ ಬರೀ ಮುಖ ಏಕ ಮನೆ ಕಂಡಿದ್ದಾಳೆ. ಶ್ರದ್ಧಾ ನನ್ನ ಬೆನ್ನಿಗೆ ತಲೆ ಕೊಟ್ಟು ಮನೆ ಕಂಡಿದ್ದಾಳೆ. ಸುಷ್ಮಿತಾ ಎಂತ ಅಂತಂದರೆ ಡೋರ್ ಹಾಕಿ ಮನೆ ಕಂತು ರೂಮ್ ಇದಕ್ಕೆ ಡೋರ್ ಕಂಡ್ರೆ ಶ್ವೇತಾ ನಿಂಗೆ ಎಂಥದ್ದು ತೋರ್ತಿತ್ತ ಡೋರ್ ಹತ್ರ ಅಳಿಕೆ ಅಂದಾಳೆ. ನಾನು ಡೋರ್ ಕಂಡು ಎಂಥದ್ದು ತೋರ್ತದೆ, ನಾನು ಕ್ಲಿಯರ್ ಡೋರ್ ತೋರ್ತಾ ಇತ್ತು. ಅಂತಕ್ಕಂದ್ರೆ ನಮ್ಮದು ಮನೆಯಿಂದ ಹೊರಗೆ ಲೈಟ್ ಇತ್ತು. ಆ ಲೈಟ್ ಕಿಟಕಿಯಿಂದ ಪಾಸಾಗಿ ಬಡಿತ್ತು ರೂಮಿಗೆ. ಸೊ ನಾನು ಕ್ಲಿಯರ್ ಡೋರ್ ತೋರ್ತಿತ್ತು. ಸುಷ್ಮಿತಾ ಇದು ಹೇಳೋದಕ್ಕೆ ಶ್ರದ್ಧಾ ಹೇಳ್ದಾಳೆ, ಶ್ರದ್ಧಾ ಡೋರ್ ಕಂಡಾಳೆ. ಸುಷ್ಮಿತಾ ಹಿಂಗೆ ಎಂಥದ್ದು ತೋರ್ತಾ ಇತ್ತ ಡೋರ್ ಹತ್ರ ಕೇಂದಾಳೆ. ಸುಷ್ಮಿತಾ ಹೌದು ನಾಳೆ ಹೇಳ್ದಾಳೆ, ನಾನು ಕಂಡೆ ಡೋರ್ ಹತ್ರ ನಂಗೆ ಎಂಥದ್ದು ತೋರ್ತಾ ಇಲ್ಲ. ಐ ಡೋಂಟ್ ನೋ ವೈ, ನನ್ನ ಕಂಡು ತೋರ್ಲೇ ಇಲ್ಲ. ಅದು ಒಂದ್ಸತಿ ತೋರ್ಲ. ನಾನು ಹೇಳಿದೆ ಎಂತ ಇಲ್ಲ ಮಕ್ಕಳ, ಸುಮ್ಮನೆ ಮನೆ ಕಂಡು ನಾಳೆ ಹೇಳಿದೆ. ಆಗ ನಮ್ಮ ಒಳಗಿನ ಹೆದರಿಕೆ ಆಗಿತ್ತು. ಓಕೆ ಆ ಮನೆ ಕಂಡು ನಾವು ಮುಚ್ಚೇಕ ಮನೆ ಕಂಡೆ ಅಷ್ಟೊತ್ತಿಗೆ ಅಂತ ಆಯ್ತು, ನಮ್ಮ ಕಿಮ್ಮಿ ಹತ್ರ ಉಫಾಣಿ ಉದ್ದಂಗಾಯ್ತು, ಗಟ್ಟಿಯಾಗಿ ಉಫಾಣಿ ಉದ್ದಂಗಾಯ್ತು. ಅದು ನಿಜ ಮನಸ್ಸು ಉಫಾಣಿ ಗಟ್ಟಿ ಹಂಗೆ ಕೇಳಿತ್ತು. ಫುಲ್ ಅಷ್ಟು ವೈಬ್ರೇಟ್ ಆಯ್ತು ನನ್ನ ಬಾಡಿ. ಇದು ಸೌಂಡ್ ಇದಾಯ್ತು ಒಂದು ಉಳ್ದಕ್ಕೆ. ನಾನು ಹೇಳಿದೆ ಮಕ್ಕಳ ಹತ್ರ, ಮಕ್ಕಳಿಗೆ ಅಂತೂ ಉದ್ದಂಗಾಯ್ತು. ಅದು ನಾ ತಲೆ ಬೀನಿ ಹೇಗೆ ಕಂಡಿದ್ದೆ. ಆಗ ನಂಗೆ ಹೆಂಗೆ ಫೀಲ್ ಆಯ್ತದ ನನಗೆ. ಫ್ಯಾನ್ ಗಾಳಿ ಯಾರು ಹಂಗೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹೆದರಿಕೆ ಆಯ್ತು, ಮುಂಜಾನೆ ಜಾಸ್ತಿ ಹೆದರಿಕೆ ಇತ್ತು. ಹತ್ರ ಬರ್ತಿತ್ತು ನಮ್ದು ಅದ್ರಲ್ಲಿ ಇನ್ನೊಂದು ಜಾಸ್ತಿ ಯಾರೇ ನೈಟ್ ಮನೆ ಕಳ್ಕದೇ ಮನೆಗೆ ಹೆಂಗೆ ಆಗ್ತದೆ. ಅಕ್ಕನ ಕಾಲ್ ಮಾಡ್ತೀವಿ, ಸೀದಾ ಮನೆಗೆ ಮನೆ ಕಳ್ತ ಮನೆಗೆ ಹಾಲ್ ಮೇಲೆ ಅಷ್ಟೇ. ಹಾಲ್ಗಿಂದ ಸೌಂಡ್ ಹಾಲಲ್ಲಿ ಮನೆ ಕಳುತ್ತೆ, ಕಿಟಕಿ ಸೌಂಡ್ ಆಗ್ತಿತ್ತು ಕಡೆ 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 ಕಡೆ. ಇವತ್ತು ಹೇಳ್ದಾಳೆ ಅಂತಂದ್ರೆ ಅಂದ್ರೆ ಗಾಳಿಯಲ್ಲಿ ಹೇಳಂತ ಅನ್ಸುತ್ತೆ ಅಕ್ಕ ಹೇಳುತ್ತೆ. ಸೊ ನಾವು ಬೆಳಗ್ಗೆ ಎದ್ದಾಳೆ ಅಂತ ಮಾಡ್ತಾ ಇದ್ರೆ ಕಿಟಕಿನ ಮುಟ್ಟಿಕೊಂಡು ಶೇಕ್ ಆಗ್ತಾ ಇಲ್ಲ, ಶೇಕ್ ಆಗ್ತಾ ಇಲ್ಲ, ಗಟ್ಟಿ ಫೋರ್ಸ್ ಹಾಕಿದ್ರೆ ಮಾತ್ರ ಪಟ್ಕೊಂಡು ಶಬ್ದ ಹತ್ತು ಬಿಟ್ರೆ ಗಾಳಿಗೆ ಶೇಕ್ ಆಗಂತಂದು ಕಿಟಕಿನೇ ಅಲ್ಲ ಅದು. ಬೆಳಗ್ಗೆ ಒಳಗಷ್ಟು ಕಂಡಂತೆ ಅದು ಕನ್ಫ್ಯೂಮ್ ಮಾಡ್ಕೊಂಡಿತ್ತು. ಅದಕ್ಕೆ ಇಷ್ಟೆಲ್ಲ ಆಗಿತ್ತು. ನಮ್ಗೆ ಗೊತ್ತಿತ್ತಲ್ಲ ಇದಂದ್ರೆ ಅದೇ ಆಸ್ಪಿರಿಟಿ ಮಾಡ್ತಾ ಇತ್ತು. ಒಂದಂತೂ ಗೊತ್ತಾಗಿತ್ತು, ಅದು ಸಾಮಾನ್ಯದಂತೂ ಅಲ್ಲ. ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ಎಂತ ಆಯ್ತಂದ್ರೆ ನಾವು ದೇವಸ್ಥಾನಕ್ಕೆ ಹೋಯ್ಕೊಂಡು ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಯ್ತು, ದೇವಸ್ಥಾನಕ್ಕೆ ಹಾಕಕ್ಕೆ ಇಲ್ಲ, ಒಂದೇ ಒಂದು ದೇವಸ್ಥಾನಕ್ಕೂ ಹಾಕಕ್ಕೆ ಇಲ್ಲ. ನೆಕ್ಸ್ಟ್ ಆಂಜನೇಯ ಟೆಂಪಲಿಗೆ ಹೋಯ್ತು. ಅದು ಆ ಟೆಂಪಲಿಗೆ ಒಂದು ಹಾಪಕ್ಕಾಯ್ತು. ಅದು ಹಾಪಕ್ಕಾಯಿ ಇರಲ್ಲ. ಅದು 10ನೇ ತಾರೀಕಿಗೆ ನಂಗೆ ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಫುಲ್ ಸುಸ್ತಾಗಿತ್ತು. ಸೀದಾ ಮನೆಗೆ ಬಂದಿತ್ತು. ನಂಗೆ ಒಂದು ಅನಿಸ್ತಿತ್ತು, ನಮ್ಗೆ ಯಾವ ಟೆಂಪಲಿಗೆ ಹಾಕಕ್ಕೆ ಬಿಡ್ತಾರೆ ಇದೇ ಮಾಡ್ತಿದ್ದೆ ಅಂತ. ಸೊ ಅದಕ್ಕಂತ ಕಾಂಬ ಇದು ಗಟ್ಟಿಯ ನಾವು ಗಟ್ಟಿಯ ಕಾಂಬ ಮನೆಗೆ ಬಂದಾರು ವಾಪಸ್ ಹಾಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಂಜನೇಯ ಟೆಂಪಲಿಗೆ ಹೋಗಿ ಬಂತು. ಅಲ್ಲಿ ತಾಯ್ತು ತಗೊಬಂತು, ತಾಯ್ತು ಕಟ್ಕೊಂಡು ಕುಂಕುಮ ತಗೊಬಂದಿದ್ದು ಮನೆಗೆ. ಅವತ್ತು ರಾತ್ರಿ ಅಷ್ಟೇ ನಮ್ಗೆ ಮನೆ ಕಂಕ ಆತ ಎಲ್ಲ ಹೆದರಿಕೆ ಆಗ್ತಿತ್ತು. ಸೊ ಅಕ್ಕ ಮನೆಗೆ ಮನೆ ಕಂಡಿದ್ದ ಅವತ್ತು. ಅದು ನಮ್ಗೆ ಊರಿಗೆ ಹಾರ್ಸ್ ಹಾಕೊಂಡೆ ಅನಿಸ್ತಿತ್ತು. ನೆಕ್ಸ್ಟ್ ಡೇ ಇದೆಲ್ಲ ಹೇಳ್ದನ್ನ ಸುಷ್ಮಿತಪ್ಪ ಆಮೇಲೆ ಟಿಕೆಟ್ ಮಾಡ್ರು. ನಮ್ಮ ಟಿಕೆಟ್ ಸಿಕ್ಕಿಲ್ಲ, ಅದು ಊರಿನ ಟಿಕೆಟ್ ಮಾಡಿದ್ರು. ಆಮೇಲೆ ನಾವು ಆ ನೈಟ್ ಹೊರಡ್ತು. ಆ ನೈಟ್ ಹೊರಡೋತ್ತಿಗೂ ಸಾಮಾನ್ಯಕ್ಕಲ್ಲ. ನಮ್ಗೆ ಅನಿಸ್ತಿತ್ತು ಎಂಥರೂ ಒಂದು ಮಾಡಿರೋದು ನಮಗೂ ಕಾತಲ್ಲ ಸ್ಪಿರಿಟ್. ಅದು ಇವಿಲ್ ಸ್ಪಿರಿಟ್. ಅದು ನಾನ್ ಪಾಪದತ್ತು ಅನ್ನೋ ಟಿಕೆಟ್ ಹಾಕಿಸ್ಬಿಟ್ಟು ಓಕೆ. ಇಷ್ಟೆಲ್ಲ ಆದಮೇಲೆ ಅವತ್ತು ನಾವು ಲಗೇಜ್ ಪ್ಯಾಕ್ ಮಾಡ್ಕೊಂತ ಎಷ್ಟು ಬೇಗ 10 ನಾಳೆ ಅನಿಸ್ತಿ 9:30 ಹಂಗೆ ಬಸ್ ಸಿಗಿತ್ತು. ಸೊ ಬೇಗ ಊಟ ಮಾಡೋತ್ತಿಗೆ ಅಂತಂದರೆ ಹನುಮಾನ್ ಚಾಲಿಸ ಹಾಕೊಂಡೆ ಊಟ ಮಾಡ್ತಿದ್ದೆ. ಹನುಮಾನ್ ಚಾಲಿಸ ಹಾಕೊಂಡು ಇರಲಿಲ್ಲ, ಅದಕ್ಕಿಂತ ಮುಂಚೆ ನಾರ್ಮಲಾಗಿ ಊಟ ಮಾಡ್ತಿದ್ದು. ಆಮೇಲೆ ಪುನಃ ಸೌಂಡ್ ಸ್ಟಾರ್ಟ್ ಆಯಿತು. ಆಚೆ ಮನೆಗೆ ಅಕ್ಕ ಬಾವ ಮಗು ಯಾರು ಇರಲಿಲ್ಲ, ಅವ್ರಿಗೂ ಹೋಗಿದ್ದೀರ ಅವತ್ತು ಸಂಡೇ ಅನ್ಕಂತೆ, ಸ್ಯಾಟರ್ಡೆ ಅನ್ಕಂತೆ. ಅವತ್ತು ಯಾರು ಇರಲಿಲ್ಲ ಮನೆಗೆ, ಅವ್ರಿಗೂ ಹೋಗಿದ್ದೀರ. ನಮಗೆಲ್ಲ ಜೀವ ಬಾಯಿ ಬಂದಿತ್ತು. ನಾವು 3 ಜನ ಇದ್ದು ಮನೆಗೆ ಬಂದಿದ್ದು. ಆಮೇಲೆ ಎಂತ ಮಾಡ್ತಂದ್ರೆ ಇಲ್ಲ ಹನುಮಾನ್ ಚಾಲಿಸ ಹಾಕೊಂಬ, ವಾಶ್ರೂಮಿಗೆ
ಹೋಗಿ ಬಂತು ಬಡಬಡ ಎಲ್ಲ ಬಿಸ್ಕೊಂಡು ಎಲ್ಲ ಮಾಡ್ತು ನಗೀಶ್ ತಕ್ಕಂತ ಸೀದಾ ಹಾಪ ಇನ್ನು ಹತ್ಲ ಜಾಸ್ತಿ ಹೊತ್ತಿಲ್ಲ ಹಳಿ ಹೊಡ್ತು ಹೊತ್ತಿ ಇವರು ಮೆಟ್ಟ ಕಣ್ಕೊಂಡು ಆಚೆ ಹೋದ ಶೂಸ್ ನಾನು ಇಲ್ಲಿ ಲಾಕ್ ಆಗ್ತಿದ್ದೆ ಅಷ್ಟೊತ್ತಿಗೆ ಸೌಂಡ್ ಮಾಡಿ ಪಡ್ಕೊಂಡು ನಂಗೆ ಫುಲ್ಲು ಬಾಡಿ ವೈಬ್ರೇಟ್ ಆಯಿತು ಅನ್ಸತಿ ಈಗ ಹತ್ತಲ ನಾಳೆ ಬಡಬಡ ಲಾಕ್ ಹಾಕಿ ಮಕ್ಕ ನಡಿನಿ ಹಬ್ಬ ಸೌಂಡ್ ಆಗ್ತಾಯಿತ್ತು ಮತ್ತೆ ಜಾಸ್ತಿ ಮಾಡ್ತಿದ್ದೆ ನಾನು ಸೀರೆ ಇವರು ಶೂ ಸಹ ಇಟ್ಕೊಂಡು ಶೂ ಕೈಯಲ್ಲೇ ಇಟ್ಕೊಂಡು ಕೆಳಗೆ ಹೋಗಿ ಹಾಕೊಂಡಿದ್ರು ರೋಡ್ ಆಮೇಲೆ ಕ್ಯಾಬ್ ಬುಕ್ ಮಾಡಿರ್ತದ ಆಟೋ ಬಂತು ಆಟೋ ಬಪ್ಪಕ್ಕಿಂತ ಮುಂಚೆ ಅಷ್ಟೇ ನಾವು ನೀರು ಕಾಂಬಿದ್ವಿ ಎಂತ ತೋರುತ್ತಾ ಟೆನಿಸನ್ನು ನಮ್ಮ ಕಣ್ಣಿ ಎಂತ ತೋರುತ್ತಾ ಅಂದರೆ ಬಟ್ ನಂಗೆ ಒಂದು ಇನ್ನೂ ಅರ್ಥ ಇಲ್ಲ ನನ್ನ ಕಣ್ಣಿಗೆ ಎಂತ ತೋರಲ್ಲ ಒಂದ್ಸತಿ ತೋರಿಸ್ಕೊಂಡು ಅದು ಇವರಿಬ್ಬರಿಗೂ ದೂರ ಅಂತ ತೋರಿತ್ತವಲ್ಲ ಬಟ್ ನನ್ನ ಕಣ್ಣಿಗೆ ತೋರಲ್ಲ ಅದು ದೇವರೇ ಮಾಡಿದ್ದೇನೋ ಸೊ ಥ್ಯಾಂಕ್ ಯು ಸೋ ಮಚ್ ತೋರಿದ್ದು ಒಳ್ಳೇದೇ ಇತ್ತು ಬಟ್ ಆ ಒಂಥರ ಅನಿಸ್ತಿತ್ತು ಕಾಣ್ಕೊಂಬಂದಿತ್ತು ಓಕೆ ಇಷ್ಟೆಲ್ಲ ಆಯ್ತು ಆಮೇಲೆ ಊರಿಗೆ ಬಂತು ಅದು ಬಸ್ಸಲ್ಲಿ ಬಪ್ಪತ್ತಿಗೆ ವರ್ಷ ನನ್ನ ಕನಸು ಮುಟ್ಟಿತ್ತು ಭೂತದ ಕೈ ಇತ್ತು ನನ್ನ ಕೈ ಹಿಂಗೆ ಮುಟ್ತಿದ್ದ ಆ ಭೂತ ಅದಕ್ಕೆ ಯಾವ ನಮ್ಮನೆಗೆ ಎದುರಿಸಿ ಇತ್ತಂದರೆ ನಮ್ಗೆ ಇಟ್ಕೊಂಡೆಲ್ಲ ತಲೆ ಗದೆ ಫಸ್ಟ್ ಹೇಳ್ತೀವಿ ಜಾಬ್ ಇದೆ ಊರಿಗೆ ಬರ್ತಿಲ್ಲ ಅಲ್ಲಿ ಬಟ್ ಊರಿಗೆ ಬಂದರೆ ಸಾಕಾಗಿತ್ತು ನಮಗೆ ಜಾಬ್ ಸಾಯಿಲಿ ಕಳ್ಕೊಂಡ್ರೈತಿ ಈಗ ಜೀವ ಮುಖ್ಯ ಜಾಬ್ ಮುಂದೆ ಮಾಡ್ಲಕ್ಕ ದುಡ್ಡು ಮುಂದೆ ಮಾಡ್ಲಕ್ಕ ಜೀವ ವಾಪಸ್ ಬರ್ತಾ ಹೇಳಿ ನಮ್ಗೆ ಹೆದರಿಕೆ ಇಂಟು ಅಂತ ಹೇಳಿ ನಮ್ಮನ್ನು ತೆಗಿತಾಳೆ ಅಂದ್ಕೊಂಡಿದ್ದು ನಾನು ಸೊ ಊರಿಗೆ ಬಂದ್ರ ಮೇಲೆ ಅಡ್ವಾನ್ಸ್ ಇತ್ತು ಆರು ಮನೆಗೆಲ್ಲ ಹೆದರಿಕೆ ಆಗ್ತಿತ್ತು ಭೂಕಂಪಕ್ಕೆ ಮನೆಗೆ ಒಬ್ಬೊಬ್ಬರು ಹೆದರಿಕೆ ರೂಮಿಗೆ ಒಬ್ಬರು ಹಬ್ಬಕ್ಕೆ ಹೆದರಿಕೆ ವಾಶ್ರೂಮ್ಗೆ ಹಬ್ಬಕ್ಕೆ ಹೆದರಿಕೆ ಒಬ್ಬಳು ಮನೆಗೆ ಕತ್ತೋದಿಲ್ಲ ಸೊ ನನ್ನನ್ನು ಪಕ್ಕದ ಮನ್ಸ್ಕೊಳ್ತಿದ್ದೆ ಅಮ್ಮ ಇದ್ದು ಮನೆಗೆ ಕತ್ತಿ ನಾನು ಒಬ್ಬಳಂತೂ ಮನೆಗೆ ಕಾಕಲ ಇತ್ತು ಕನ್ಸಲ ಬೆಳ್ತಿತ್ತು ಸೊ ಇಲ್ಲ ಆದಮೇಲೆ ಎಂತ ಸರಿ ಬೆಳ್ತಿರಕ್ಕ ಮಾಡಿ ಶಾಂತಿನ ಮನೆಗೆ ದರ್ಶನ ಮಾಡಿದ್ದೀರ ದರ್ಶನ ನಂಗೆ ಹೇಳ್ತೀವಿ ಇತ್ತು ಆಮೇಲೆ ಮನೆ ಒಳಗೆ ಸುಶ್ಮಿತಾ ಮನೆಗೆ ದರ್ಶನ ಮಾಡಿದ್ದೀರ ಅದು ಕೇಳೋದು ಹೇಳಿದ್ದೀರು ಅದು ದೇವರ ಹತ್ರ ಎಂತದ್ದು ಹೇಳಿರಲಿಲ್ಲ ಆಮೇಲೆ ಅವರು ದೇವರ ಕರೆಕ್ಟಾಗಿ ಹೇಳಿದ್ರು ನಿಮ್ಮ ಮನೆ ಆಂಜನೇಯ ಟೆಂಪಲ್ ಇತ್ತಲ್ಲ ನೀವು ರಾತ್ರಿ ನಿದ್ರೆ ಮಾಡಲಿ ಅದು ಸಾಮಾನ್ಯ ಶಬ್ದ ಅಂತೂ ಅಲ್ಲ ನಿಮ್ಮನ್ನೆಲ್ಲ ನೃತ್ಯಪಡಿಸಿ ಹಾರಿಸಿಟ್ಟದ್ದು ಅಂದರೆ ಹಳಿ ಹೇಳಿತ್ತಂಗ ದೇವರು ಅದು ಹೇಳಿತ್ತಂಗ ದುರ್ಮರಣ ಅಂತಂದೆ ಅದೇ ಮನೆಗೆ ದುರ್ಮರಣ ಅಂತ ಅಂದರೆ ಅಲ್ಲಿ ಹರಿತ ಜೀವ ಅಂತ ಹೇಳಿತ್ತು ಅಷ್ಟು ನಮ್ಗೆ ಶಾಕ್ ಆಗಿತ್ತು ಅದರೊಟ್ಟಿಗೆ ಇದ್ದಿತ್ತಲ್ಲ ನಾವು ಹೊರಗೆ ಶಬ್ದ ಆತಿದ್ದಾಳೆ ಅಂದ್ಕೊಂತೀವಿ ಬಟ್ ಹೊರಗಲ್ಲ ಆತಿದ್ದು ಒಳಗೆ ಶಬ್ದ ಅದು ನಮ್ಗೆ ಕೇಳಿತ್ತು ಹಾಲಿಂದ ಅಡುಗೆ ಮನೆ ನಡತ್ತು ವಾಶ್ರೂಮಿಂದ ನಮ್ಮ ವಾಶ್ರೂಮಿಂದ ಶಬ್ದ ಆಗ್ತಿತ್ತು ಎಲ್ಲ ಸೌಂಡ್ ಆಗ್ತಿತ್ತು ಬಟ್ ನಾವು ಗೊತ್ತಿತ್ತಲ್ಲೋ ಒಂದು ಒಳಗಿಂದ ಗೊತ್ತಿತ್ತು ಇದು ಮನೆ ಒಳಗೆ ಆಗ್ತಿದ್ದಾಳೆ ಬಟ್ ನಾವು ನಮ್ಗೆ ರೆಡಿ ಇರಲ್ಲ ಬಟ್ ಇಲ್ಲಿ ಬಂದ್ರೆ ಮೇಲೆ ಗೊತ್ತಾಯ್ತು ಹೌದು ಆಮೇಲೆ ನಮ್ಮ ಮನೆಯವರು ನಂಬರು ಹೌದು ನಾವು ಎನ್ಸ್ಕೊತಿರ್ಲಿಲ್ಲ ನಿಜ ಆಗಿತ್ತು ಅವ್ರಿಗೂ ತುಂಬ ಹೆದರಿಕೆ ಆಗಿತ್ತು ಅದಕ್ಕೆ ಸೀದಾ ಊರಿಗೆ ಬನ್ನಿ ಹೇಳಿ ಹೇಳ್ತಾರೆ ಕಡೆಗೆ ಸೊ ಸ್ವಲ್ಪ ಕ್ರೇಜಿ ಥಿಂಗ್ ಆತು ಅನ್ಕೊಂಡಿಲ್ಲ ಈಗ ನಾವು ಅಪಾರ್ಟ್ಮೆಂಟ್ ಖಾಲಿ ಮಾಡ್ತಿದ್ದು ಸೊ ಅಲ್ಲಿ ಹೋಗಿ ನಮ್ಮ ಐಟಮ್ಸ್ ಎಲ್ಲ ಅಲ್ಲೇ ಇದ್ರನ್ನ ಶಿಫ್ಟ್ ಮಾಡ್ಕಸ್ರಿ ಸೊ ಬೇರೆ ಅಪಾರ್ಟ್ಮೆಂಟ್ ಆರ್ ಪಿ ಜಿ ಎಂತಂತ ಕಾಣಲಿ ಸೊ ದಿಸ್ ವಾಸ್ ಅ ಕ್ರೇಜಿ ಸ್ಟೋರಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರಲ್ಲ ಇಷ್ಟು ಕೆಟ್ಟದಾಗಿ ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಇಷ್ಟಪಡೋದಿಲ್ಲ ಈ ಥರ ಹಾರರ್ ನಮ್ಮ ಲೈಫಲ್ಲಿ ಹಾರರ್ ಆಯಿತು ಬಟ್ ಒಂದಂತೂ ಅದು ಹಾಕೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರೆ ಜೀವ ಉಳಿತಲ್ಲ ಅದು ಖುಷಿ ಇನ್ನು ಸ್ವಲ್ಪ ನಾನು ಜಾಸ್ತಿ ಇರ್ತೀವಿ ನಾವು ಗ್ಯಾರಂಟಿ ಹಾಕಿ ನಾವು ಎದುರ್ಕೊಂಡೇ ಹಾಕಿ ಸೊ ಓನರ್ ಹತ್ರ ಮಾತಾಡಿದ್ದು ನಾವು ಹಾಕಿದ್ದಲ್ಲಿ ಸೊ ಏಪ್ರಿಲ್ ಖಾಲಿ ಮಾಡುತ್ತೆ ನಾವು ಈಗ ಸೊ ಏಪ್ರಿಲ್ 28 ಹಂಗೆ ಖಾಲಿ ಮಾಡುತ್ತೆ ಅದು ಒಂದೆರಡಕ್ಕಿಂತ ಮುಂಚೆ ಯಾರು ಬಂದರೆ ಅದಕ್ಕೆ ಬೇಗ ಖಾಲಿ ಮಾಡ್ಲಾಗ್ತದೆ ಅಂತ ಹೇಳಿದ್ರು ಬಟ್ ನಂಗೆ ಇವಾಗೇ ಅನ್ಸೋದು ನಾ ಮನೆಗೆ ಯಾರು ಬರ್ತಾರೆ ಅವ್ರ ಕತೆ ಹೆಂಗೇನಪ್ಪ ನಾವು ಹೇಳ್ಕೊತ್ಲ ಬಿಡ್ಕೊತ್ಲ ಒಂದಂತೂ ಅರ್ಥ ಇಲ್ಲ ಓನರಿಗೆ ಗೊತ್ತೇ ಇರಲಿಲ್ಲ ಆ ಮನೆಯಲ್ಲ ಈ ಇನ್ಸಿಡೆಂಟ್ ಆಯ್ತು ನನಗೆ ಅದು ಹೆಂಗೆ ಗೊತ್ತಿಲ್ಲ ಸಾಧ್ಯ ಗೊತ್ತು ಮಾಡಿಸ್ಲಿಲ್ಲ ಮೋಸ್ಟ್ಲಿ ಓನರಿಗೆಲ್ಲ ಬಟ್ ಅವ್ರದ್ದೇ ಬಿಲ್ಡಿಂಗ್ ಅಲ್ಲ ಅದು ಅವ್ರಿಗೆ ಗೊತ್ತಿರ್ಕಪ್ಪ ಅಂತ ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಎಂತದ್ದು ಸೌಂಡ್ ಆಗ್ತಿತ್ತು ಅಂತ ಹೇಳಿ ಎಂತ ಸೌಂಡ್ ನಂಗೆ ಗೊತ್ತಿಲ್ಲ ಅಲ್ಲ ಅಲ್ಲಿ ಹೇಳ್ತಿತ್ತು ನೀವು ನನ್ನ ಉಳಿದೆರಡು ಹಾರರ್ ಸ್ಟೋರೀಸ್ ಕಾಣಲ್ಲ ಅಂದರೆ ಯು ಕ್ಯಾನ್ ವಾಚ್
ಮತ್ತು ನನ್ನ ಪೇಜಿಗೆ ಹೋಗಿ ಕಾಣ್ಲಕ್ಕೆ ನೀವು ಐ ಮೀನ್ ಚಾನಲ್ಗೆ ಹೋಗಿ ಕಾಣ್ಲಕ್ಕೆ. ಸೊ ದ್ಯಾಟ್ ವಾಸ್ ದ ವಿಡಿಯೋ. ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವ್ದಾದ್ರು ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಕಮೆಂಟ್ ಮಾಡಿ ಕೆಳಗೆ. ನನಗೆ ಇಲ್ಲಿ ಹೋಗೋದಕ್ಕೆ ಇಷ್ಟ. ಈ ಎಕ್ಸ್ಪೀರಿಯೆನ್ಸ್ ಆದರೂ ನಂಗೆ ಅದರ ಇಂಟ್ರೆಸ್ಟು ಇಲ್ಲ, ಇಂಟ್ರೆಸ್ಟ್ ಆಗ್ತಾ ಇಲ್ಲ ಅನ್ಕೊಂತೀನಿ. ಇಟ್ಸ್ ಇಂಟ್ರೆಸ್ಟಿಂಗ್ ಟಾಪಿಕ್ to be honest. So yeah, that was the video guys. I hope you liked it. Thank you for watching. See you in the next one. Bye. ನಾನು ತಮ್ಮಿಗೆ ಕ್ಲೋಸ್ ಕೊಡ್ತಾ ಇರ್ತೀನಿ. ನಾಯಿ ಅಂತ ಕತೆ ಮಾಡ್ತೀನಿ. ಈ ನಾಯಿ ನಾನು ವೀಡಿಯೋ ಮಾಡಿಬಿಡ್ತಾ ಇಲ್ಲ. ನೆಕ್ಸ್ಟ್ ಎಂತಾಯ್ತು ಅಂದರೆ ನೆಕ್ಸ್ಟ್ ಅಂತ ನನಗೆ ನೆನಪಾಯ್ತು.